ರತ್ನ ಪಾರಸ್ ಮಣಿಗಿಂತಲೂ ಶ್ರೇಷ್ಠವಾಗಿರ್ತಂಥದ್ದು ಈ ಪ್ರಪಂಚದಾಗ ಯಾವುದಾದ್ರೂ ಇದ್ರೆ ಅದು ಧರ್ಮ ಸಂಪದ. ಧರ್ಮ ಜೋ ಧಾರತಿ ಇತಿ ಧರ್ಮ, ಅಹಿಂಸಾ ಪರಮೋ ಧರ್ಮ, ವಸ್ತು ಸಹವೋ ಧಮ್ಮೋ. ಧರ್ಮದ ಪರಿಭಾಷೆಗಳು ಬೇರೆ ಬೇರೆ ಇದ್ರೂ ಸಹ ಧರ್ಮ ಒಂದೇ ಅದ. ಆ ಧರ್ಮದಲ್ಲಿ ಸಾಗಾರ ಮತ್ತು ಅನಾಗಾರ ಅಂತ ಎರಡು ಭೇದಗಳನ್ನು ಮಾಡಲಾಯಿತು. ವ್ಯವಹಾರ ಮತ್ತು ನಿಶ್ಚಯ ಧರ್ಮ ಅಂತ ಭೇದ ಮಾಡಲಾಯಿತು. ನಿಜವಾದ ಅರ್ಥದೊಳಗೆ ಆತ್ಮನ ನಿಜ ಸ್ವಭಾವ ಪ್ರಾಪ್ತಿ ಮಾಡ್ಕೋದನ್ನ ಮೋಕ್ಷ ಅಂತ. ಮೋಕ್ಷ ಅಂದರೆ ಬೇರೆ ಏನಿಲ್ಲ. ಮೋಕ್ಷ ಮ್ಯಾಲಿಲ್ಲ, ಮೇಲೆ ಹೋದ ನಂತರ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಮೋಕ್ಷದ ಪ್ರಾಪ್ತಿ ಇಲ್ಲೇ ಆಗ್ತದೆ, ಈ ಭುವಿಯಲ್ಲಿ ಆಗ್ತದೆ, ಮಧ್ಯ ಲೋಕದಲ್ಲಿ ಆಗ್ತದೆ. ಮೋಕ್ಷದ ಪ್ರಾಪ್ತಿ ಕರ್ಮದ ಅಭಾವದಿಂದ ಆಗ್ತದೆ. ಕರ್ಮದ ಅಭಾವ ಧರ್ಮ ಪುರುಷಾರ್ಥದಿಂದ ಮಾತ್ರ ಸಾಧ್ಯ. ಅದಕ್ಕೆ ಹೇಳ್ತೀವಿ ನಾವು, ಆರಾಧನೆ ಪ್ರಭುಗಳ ಆರಾಧನೆ ಮಾಡ್ತಕ್ಕ ಸಂದರ್ಭದಲ್ಲಿ ಕರ್ಮದಲ್ಲಿ ನಾನು ಜೀವಿಸುತ್ತಿದ್ದೆ, ಧರ್ಮದ ಮಾರ್ಗ ತೋರಿಸಿದಿರಿ, ಸತ್ಯದಿಂದ ಶಾಂತಿಯಿಂದ ಹಾಡಿ ಹೊಗಳುವೆ. ಆರಾಧನೆ ಪ್ರಭುಗಳ ಆರಾಧನೆ, ದರ್ಶನ, ಜ್ಞಾನ, ಚಾರಿತ್ರ ಮತ್ತು ತಪ್, ಈ 4 ಆರಾಧನಾ ಮಾಧ್ಯಮದಿಂದ ಈ ಜೀವಾತ್ಮ ಧರ್ಮ ಮತ್ತು ಧರ್ಮದಿಂದ ಯುಕ್ತ ಅರ್ಥ, ಧರ್ಮದಿಂದ ಯುಕ್ತ ಕಾಮ ಮತ್ತು ಸಾಕ್ಷಾತ್ ಮೋಕ್ಷ ಪುರುಷಾರ್ಥದಿಂದ ಈ ಜೀವಾತ್ಮ ಸಂಸಾರಾತೀತ ಶಾಶ್ವತ ಅವಿನಾಶಿ ಆಗ್ತಕ್ಕಂತಹ ಶಾಶ್ವತ ಶುದ್ಧ ಸುಖವನ್ನು ಪ್ರಾಪ್ತಿ ಮಾಡ್ಕೋತಾನೆ. ಆ ಸುಖದ ಪ್ರಾಪ್ತಿಗಾಗಿ ಧರ್ಮ ಆಚರಣೆ ಮಾಡೋದು ಅತ್ಯವಶ್ಯಕದ. ಅದು ವ್ಯವಹಾರ ಧರ್ಮ ಇರಲಿ, ನಿಶ್ಚಯ ಧರ್ಮ ಇರಲಿ. ವ್ಯವಹಾರ ಧರ್ಮ ಹಾಲ, ಮೊಸರ, ಮಜ್ಜಿಗೆ, ಬೆಣ್ಣೆ ಇದ್ದಂಗೈತಿ. ನಿಶ್ಚಯ ಧರ್ಮ ಅಂದ್ರೆ ತುಪ್ಪ ಇದ್ದಂಗೈತಿ. ತುಪ್ಪ ತೆಗಿಬೇಕಾದ್ರೆ ಹೆಂಗೆ 4 ಪರ್ಯಾಯಗಳಿಂದ ನಾವು 5ನೇ ಪರ್ಯಾಯ ಶುದ್ಧ ತುಪ್ಪವನ್ನು ಪ್ರಾಪ್ತಿ ಮಾಡ್ಕೋಬೋದು. ಹಂಗೆ 4 ಪುರುಷಾರ್ಥಗಳಿಂದ 4 ಆರಾಧನೆಗಳಿಂದ ಈ ಆತ್ಮ ಆರಾಧ್ಯ ಆಗ್ತಾನೆ. ಆರಾಧಕನಾಗಿ ಆರಾಧನೆಯನ್ನು ಮಾಡಿ ಆರಾಧ್ಯನಾಗುವುದು, ಸಾಧಕನಾಗಿ ರತ್ನತ್ರಯರೂಪಿ ಸಾಧನದಿಂದ ಮೋಕ್ಷ ರೂಪಿ ಸಾಧ್ಯವನ್ನು ಪ್ರಾಪ್ತಿ ಮಾಡ್ಕೋದೆ ನಿಜವಾದ ಅರ್ಥದಾಗ ಪುರುಷಾರ್ಥ. ಅದಕ್ಕೆ ನಾವು ಕನ್ನಡದಾಗ ಪ್ರಯತ್ನ ಅಂತ ಹೇಳ್ತೀವಿ, ಸಾದಾ ಭಾಷಾದಾಗ ಪ್ರಯತ್ನವೇ ಪರಮೇಶ್ವರ ಅಂತ ಕೇಳಿರಿ. 8 ತಾಸು ನಿದ್ದೆರಿ ಚಂದ ಮಾಡಕ್ಕೆ ಕಲೀರಿ. ಮೊದಲು ನಿದ್ದೆನೂ ಚಂದ ಮಾಡಕ್ಕೆ ಬರಂಗಿಲ್ಲ ನಿಮಗೆ. ಇನ್ನು ಧರ್ಮ ಹೆಂಗೆ ಮಾಡೋರ? ಹೆಂಗೆ ರೀ ಚಂದ ಹೆಂಗೆ ನಿದ್ದೆ ಮಾಡೋದ? ನಿದ್ದೆ ನಮಗೊಂದು ಜಾಗೃತಿ ಅವಸ್ಥೆಯನ್ನು ಮೂಡ್ತದೆ. ನಮ್ಮ ದೀಕ್ಷಾಗುರು ಧರ್ಮಭೂಷಣ್ ಕಾಯಂ ಒಂದು ಮಾತು ಹೇಳ್ತಿದ್ರು, ನೀರ ಇಲ್ಲದೆ ಜಳಕ ಮಾಡಿರಲು ಬೇಕು, ನೀರ ಇಲ್ಲದೆ ಜಳಕ ಮಾಡಿರಲು ಬೇಕು, ಅರಿವೆ ಇಲ್ಲದ ಮಡಿಯ ಹುಟ್ಟಿರಲು ಬೇಕು, ಅರಿವೆ ಇಲ್ಲದ ಮಡಿಯ ಹುಟ್ಟಿರಲು ಬೇಕು, ಉಣ್ಣದೆ ಈ ಹೊಟ್ಟಿ ತುಂಬಿರಲು ಬೇಕು, ಉಣ್ಣದೆ ಈ ಹೊಟ್ಟಿ ತುಂಬಿರಲು ಬೇಕು, ಎಚ್ಚರದೊಳಗ ನಿದ್ದಿ ಹತ್ತಿರಲು ಬೇಕು, ಎಚ್ಚರದೊಳಗ ನಿದ್ದಿ ಹತ್ತಿರಲು ಬೇಕು, ಕುಡಿಯದೆ ನಿಶಾ ಆಗಿರಲು ಬೇಕು, ಕುಡಿಯದೆ ನಿಶಾ ಆಗಿರಲು ಬೇಕು, ಎಬಡ್ತಿ ಬಡ ನಾಲಿಗೆ ಹೊರಳಿರಲು ಬೇಕು, ಜೋಲಿ ಹೋಗಿ ಗುರುವಿನ ಪಾದಕ ಸೇರಿರಬೇಕು, ಗುರುವೇ ಇರಲಾರೆಯನೋ ನಿನ್ನನ್ನು ಮರೆಯಲಾರೆಯನೋ. ಯಾವ ಸ್ಥಾನವನ್ನು ಗುರುವಿಗೆ ಕೊಟ್ಟರು ಅಂತ ಕೇಳ ಗುರು ಸ್ವತಃ ಹೇಳ್ತಾರೋ, ಗುರುವಿನ ಪಾದ ಮೂಲದಾಗ ಶಿಷ್ಯನಾಗಿ ಭಕ್ತನಾಗಿ ಶರಣಾದ್ರೆ ಒಂದು ದಿವಸ ಸಿದ್ಧಂ ಶರಣಂ ಪವಜ್ಜಾಮಿ ಆಗ್ತಿ ಅಂತ ಹೇಳಿ. ಸಿದ್ಧಂ ಶರಣಂ ಪವಜ್ಜಾಮಿ. ಚತ್ತಾರಿ ದಂಡ ಅರ್ಹಂತ ಮಂಗಲಂ ಸಿದ್ಧಾಮಂಗಲಂ ಸಾಹುಮಂಗಲಂ ಕೇವಲಿ ಪಣ್ಣತ್ತೋ ಚತ್ತಾರಿ ಲೋಗುತ್ತಮ ದಮ್ಮೋ ಲೋಗುತ್ತಮೋ
ಚತ್ತಾರಿ ಶರಣಂ ಪವಜ್ಜಾಮಿ ನಮೋಕಾರ ಮಹಾನ್ ಮಂತ್ರವನ್ನು ದಂಡಕ ಸಹಿತ ಅರ್ಥ ಮಾಡ್ಕೊಂಡ್ರಿ ತಿಳ್ಕೊಂಡ್ರಿ ಅಂದ್ರೆ ದ್ವಾದಶಾಂಗ ಜಿನವಾಣಿ ತಿಳ್ಕೊಂಡಂತ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತ ನಮ್ಮ ಆಚಾರ್ಯ. ಇನ್ನು ಶಿಬಿರ ಯಾಕೆ ಬೇಕು ಅನ್ನೋದನ್ನು ಚಿಂತನೆ ಮಾಡಿರಿ. ನಾ ಕಾಯಂ ನೇಮ್ ಸಾಗರ್ಗೆ ಹೇಳ್ತಿದ್ದು, ನೀವು ಅದಲ್ಲಿ ಹೋಗಿ ಬಂದನ್ರಿ ಭಾಳ ಜನ ಎಚ್ಚರ ಆಗ್ಯಾರ ಅಂತ, ಎಬ್ಸು ಕೆಲಸ ಮಾಡೀರಿ ಅಂತ. ನಾ ಹೇಳೋರು ಎಬ್ಸು ಕೆಲಸ ನಾ ಮಾಡೇನ್ರಿ, ಜ್ಞಾನ ತುಂಬ ಕೆಲಸ ನೀವು ಮಾಡಿರಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಚಾರಿತ್ರವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತಾರೆ. 3 ಶಿಖರ ಕಲ್ಯಾಣ ಆಗ್ತದೆ. ತೀತು ಎಬ್ಸು ಕೆಲಸ ನಾ ಮಾಡ್ತೀನಿ, ಮನ್ಕೊಂಡವ್ರು ಹೆಂಗೆ ಎಬ್ಸೋದು ನಂಗೆ ಗೊತ್ತೈತಿ. ಚಬಕ ತೊಗೊಂಡು ಬರ್ತದೆ. ನಾನು ನಿಮ್ಗೆ ಮಣಗ ಕೊಡಂಗಿಲ್ಲ. ಸಮೋಶರ ನಿರ್ಮಾಣ ಆಗುತ್ತಾಗ ಹೆಂಗೆ ಹೊಡ್ಯಾಡ್ರಿ ಗೊತ್ತೈತಿ. ಸದ್ಯ ಅದು ಪುರುಷಾರ್ಥ ಮಾಡ್ಬೇಕು. ಅದಕ್ಕೊಂದು ಕಲಾ ಅಂದವ್ರು ಹಂಗೆ ಬಂದಿಲ್ಲ. ಮನೆಗಿದವ್ರು ನೆಬ್ಸೋದು ಭಾಳ ಸರಳತೆ ಮಾವೀರ. ಮನೆಗಿದವ್ರು ನೆಬ್ಸೋದು ಸ್ವಲ್ಪ ನೀರು ತೊಗೊಂಡು ಗೊಜ್ರ ಪಟಕನ ಏನಾಗ್ತದೆ ಎದ್ಕೊಂಡಿರ್ತಾವ್ರು. ನಮ್ಮ ಸಿದ್ದಾಪುರ ಇದೇ ಹಂಗೆ ಪಟಕನ ಎಚ್ಚರ ಆಗ್ತಾರೋ. ಖರೆ ಮನೆಗಿದ ಸಾಂಗ್ ಹಾಕ್ಯಾರಲ್ಲ ಅವ್ರನ್ನ ಎಬ್ಸೋದು ಮಾತ್ರ ಭಾಳ ಕಠಿಣ ಅದ. ಎತ್ತುಗಳು ಎಲ್ಲರಿಗೂ ಹೂಡಾಕೆ ಬರ್ತೈತಿ, ಹೋರಿಗೋ ಹುಡುದು ಭಾಳ ಕಠಿಣ. ಅದಕ್ಕೆ ಹೇಳ್ರಿಗ ಅವ್ರಿಗೆ ಮಹಿಳಾಗಳ ಯುವತಿಯರ ಸಮಾಜ ಭಾಳ ಜಾಗೃತದಾರು, ಯುವಕರ ಮತ್ತು ಶ್ರಾವಕರ ಕಮ್ಮಿ ಅದಾರು, ಗಂಡ್ಮಕ್ಳು ಧರ್ಮದಾಗ ಬರಬೇಕು ಅಂತ. ಅದಕ್ಕೆ ನಿಮಗೆ ಹೋಮ್ ಮಿನಿಸ್ಟರ್ ಅಂದರು. ಚೆಲ್ನಾ ರಾಣಿ ಚಂದನ್ ಬಾಲ ನಿಮ್ಮ ಕಲೆ ಆಗಾಕಾಗಲಿಲ್ಲೋ, ಇರ್ಲಿ ಬಿಡ್ರಿ, ಕ್ಷಮ ಉತ್ತಮ ಕ್ಷಮ. ರಾಡ್ಯ ಬಿದ್ದರೆ ಎಬ್ಸಾಕ್ ಬಂದೋದು ಇನ್ನರಿ ಹೇಳ್ರಿ, ತೊಳ್ಕೋರಿ, ಸ್ವಚ್ಛ ಆಗಿರಿ, ಆತ್ಮಾರ ಕಲ್ಯಾಣ ಮಾಡ್ಕೊಳಕ ಸಂಕಲ್ಪ ಮಾಡ್ರಿ. ಸುಮ್ಮ ಹೇಳ್ಬೋದು ಅವನ ಸಿಗ್ಲೇತ 100 ಸುತ್ತು ಬೇಡ್ರಿ. ಮತ್ತೆ ಇದೇ ಗನಾಕತ್ತೀರಿ ನಮ್ಮ ಮಹಾನ್ ಸಾಗರ್. ಇವರೆಲ್ಲ ಹೆಣ್ಮಕ್ಳು ಸ್ತ್ರೀ ಪರಿಚ್ಛೇದ ಆಗ್ಲತ್ತ ಹೆಚ್ಚು ಧರ್ಮ ಮಾಡ್ತಾರತ್ತ. ಮತ್ತು ಹಿಂದಿನ ಬೋದ ನೀವು ಅದನ್ನ ಮಾಡಿ ಈಗ ಬಂದವ್ರು ಪುರುಷರ ಮತ್ತು ಮರ್ತು ಬಿಟ್ಟು ಮತ್ತೆ ಅನ್ನ ಹಿಂದಿನ ಬೋದ ಇವು ಹೆಣ್ಣಿದ್ದು ರೀ, ಈಗ ಗಂಡಾಗಿ ಹುಟ್ಟ್ಯಾವ ಮತ್ತೀಗ ಮರ್ತಾವು ನೋಡ್ರಿ. ಮತ್ತೆ ಹಿಂಗಾಗು ತಿರ್ಗೋದ ಅನಾದಿ ಕಾಲದಿಂದ. ಅಲ್ಲಿ ಮತ್ತೆ ಉಪ್ಪುಗಾರ್ ಅಚ್ಚಿ ಕಡಿ ಮನಿ ಪೌ, ಉಪ್ಪುಗಾರ್ ಬಸ್ತವಾಡ ಪೌ, ಉಪ್ಪುಗಾರ್ ಭದ್ರಗಿರಿ ಪೌ. ಅನಾದಿ ಕಾಲದಿಂದ ಉಪ್ಪುಗಾರ ಆಡ್ಕೋತ ಬಂದೈತಿ. ಕರೆ ಒಂದ್ಸಲ ಹಿಂಗ ಆಟ ಆಡ್ರಿ, ಉಪ್ಪುಗಾರ್ ಮೋಕ್ಷಮಣಿ ಪೌ ಸಿದ್ಧಿಶಿಲಾ ಪೌ ಆಗ್ಬೇಕು. ಅಂತ ಪುರುಷಾರ್ಥ ನಮ್ಮಿಂದ ಆಗಬೇಕು. ನಾ ಹೇಳಕತ್ತೀನಿ 8 ತಾಸರೆ ನೆಟ್ಟಗ ಚಂದಾಗಿ ಮಕ್ಕಳ ಕಲೀರಿ. ಮಕ್ಕಳದು ಒಂದು ಕಲಾ ಐತಿ, ಎಲ್ಲರಿಗೂ ಮನ್ಕೊಳಕ್ಕೆ ಬರಂಗಿಲ್ಲ. ಒಂದೊಂದು ಮನ್ಕೋರ್ತಿರ್ತಾವೆ, ನೋಡ್ಬೇಕು. ಮನ್ಕೊಳಾಗ ಒಂದು ದಿಕ್ಕಿಗೆ ಇರ್ತಾವೆ, ಎದ್ದಾಗ ಒಂದು ದಿಕ್ಕಿಗೆ ಇರ್ತಾವೆ. ಇದು ಮನ್ಕೋದಲ್ಲ. ಮನ್ಕೋದು ಹೆಂಗಿರ್ಬೇಕಂದ್ರೆ ಬಾಲಾಸಂದಾಗ ಹೇಳ್ಯಾರು ನಮಗೆ ಆಚಾರ್ಯ ಕುಂದ್ರ ಹೇಳ್ಯಾರು. ಎದ್ರೊಳಗ ಮೂಲಾಚಾರ್ಯ ಒಟ್ಟಕೆರ ಆಚಾರ್ಯ ಮೂಲಾಚಾರ್ಯದ ಮುನಿಗಳಿಗೆ ಹೇಳ್ಯಾರ ಸ್ವಾನ ನಿದ್ರಾ ಅಂತ. ನಮಗೆ ನಾಯಿಗತೆ ಮಕ್ಕೋಬೇಕಂತ ಹೇಳ್ಯಾರ. ನಾಯಿಗತೆ ಹೂವಾ ಏನು ಬತ್ತಯ್ಯವ್ವ. ನಿಮಗೆ ಅಲ್ಲ, ನಮಗೆ ಹೇಳ್ಯಾರ ಮಹಾವ್ರತಿಗಳಿಗೆ ಸ್ವಾನ ನಿದ್ರಾ. ನಾಯಿಗತೆ ಮಕ್ಕೋಬೇಕ, ತಿನ್ಬೇಕು. ಹೆಂಗ ಆಕಳು ಗೊತ್ತ ತಿನ್ಬೇಕತ್ತು. ಗೋಚರ ವೃತ್ತಿ ಆಕಳು ಹೆಂಗೆ ತಿಂತಾವು ಹಂಗೆ ತಿನ್ಬೇಕತ್ ನಮಗೆ ಹೇಳ್ಯಾರ ಮುನಿಗಳಿಗೆ. ಹೆಂಗೆ ಮನ್ಕೋಬೇಕತ್ ಕೇಳ್ರೆ ನಾಯಿಗಳು ಹಂಗೆ ಮಕ್ಕೋಬೇಕತ್ತು. ಹೌದು, ನಾವು ನಾಯಿಗಳಿಗತ್ತೇನೆ ಮಕ್ಕೋತೀವಿ. ಧರ್ಮಭೂಷಣ್ ಕಾಯಂ ಹೇಳ್ತೀರಿ ನಾವು ನಿದ್ಯಾಗ ಸಹಿತ ಎಚ್ಚರ ಇರ್ಬೇಕತ್ತ, ಎಚ್ಚರದೊಳಗೆ ನಿದ್ದೆ ಹತ್ತಿರ್ಬೇಕತ್ತ. ಇದ ಪುರುಷಾರ್ಥ ಅಂತ ನೋಡ್ರಿ. ನಿದ್ಯಾಗ ಹೆಂಗೆ ಶಾಂತಿ ಇರ್ತಿರ್ಲ, ಹಂಗೆ ಶಾಂತಿ ಇರಾಕ ಕಲ್ತ್ರಿ ಅಂದ್ರೆ ಮೋಕ್ಷ ಭಾಳ ಶಾಂತ ಐತಿ, ಸಮೀಪ ಐತಿ. ಯಾರಿಗೆ ಶಾಂತಿ ಇರೋವ್ರಿಗೆ ಎಲ್ಲ ಬರ್ತದಕ್ಕೆ ನಿಮ್ಗೆ ಶಾಂತಿ ಇರಾಕ ಬರಂಗಿಲ್ಲ. ಒಂದು 5 ನಿಮಿಷ ಗಪ್ ಕುಂಡ್ರಂದ್ರೆ ಕುಂಡಿರ್ತೀರಿ ನೋಡ್ಬೇಕಾರೆ ಜಪ ಹಾಕಾಗ ಮತ್ತೆ ಪುಟಕನ್ನು ನೋಡ್ತಾರ ತುಡುಗಲೆ. ಎಲ್ಲ ದಾನಕ್ಕಿಂತ ದೊಡ್ಡ ದಾನ ಸಮಾಧಾನ. ಸಮಾಧಾನ ಇರೋದು ಭಾಳ ಕಠಿಣ. 8 ತಾಸು ಯಾರು ಶಾಂತಿಯಿಂದ ನಿದ್ದೆ ಮಾಡ್ತೀರಿ, 16 ತಾಸು 24 ತಾಸು ಅದಲ್ಲ
16 ತಾಸು ಎದ್ದು ಜಿಗಿದಾಡ್ರಿ ಪರ್ಮಿಷನ್ ಕೊಡ್ತೀನಿ. ಖರೆ 8 ತಾಸರೆ ಶಾಂತ ಮನ್ಕೊಳಕ್ಕೆ ಕಲೀರಿ. ಹೆಂಗೆ ಮನ್ಕೋದ? ಒಂದು ಕಡೆ ತರುಣ್ ಸಾಗರ್ ಹೇಳ್ರಿ, ಏನ ಮೃತ್ಯು ಅಂದ್ರೆ ದೊಡ್ಡ ನಿದ್ದೆ ಅಂದ್ರೆ ಸಣ್ಣ ಮೃತ್ಯು ಅಂತ. ಹಿಂದಿ ಒಳಗೆ ಒಂದು ಮಾತು ಹೇಳ್ರ, मृत्यु एक बड़ा नींद होता है और नींद एक छोटा सा मृत्यु होता है. ಕೇಳ್ರಿ, ನೀವು ಮನೆಗಿದ್ದಾಗ ನೀವು ಯಾರು ಅನ್ನೋದು ಹೇಳ್ರಿ ನೋಡುನು. ಇದ್ದಾಗನೇ ಇದೆಲ್ಲ ನಾ ಮಳ್ಳಾಮಂಡು ಅಧ್ಯಕ್ಷ, ನನ್ನೇನು ಕೇಳ್ಯಾರನ, ನಂಗೇನು ಹೇಳ್ಯಾರನ, ತಮಗೆ ತಿಳಿದಂಗೆ ಮಾಡ್ತಾವ ನೋಡ್ರಿ. ನೋಡಿದ್ದು ಇದೇ ಸಂಸಾರ ಐತಿ. ಸಂಸಾರಕ್ಕೆ ಕಾರಣ ಇದೇ ಐತಿ. ನಾ ಅನ್ನೋದು ಹೊತ್ತು ಆತ್ಮನ ಪತನ ಶುರುವಾಯ್ತು. ಯಾವಾಗ ನಾ ಅನ್ನೋದು ಬಿಟ್ಟ ನನ್ನ ಒಳಗೆ ಚೈತನ್ಯ ಅಸ್ತಿತ್ವ ರೂಪಿ ಆತ್ಮ ಅಂತ ತಿಳ್ಕೊತೀರಿ, ಆತ್ಮ ಎಲ್ಲರೂ ಸಮಾಧಾನ ತಿಳ್ಕೊತೀರಿ. ಅಪ್ಪ ಸೋ ಪರಮಪ್ಪ ಆಚಾರ್ಯ ಕುಂದ್ರು ಪ್ರತಿಯೊಂದು ಆತ್ಮಕ ಬೀಜ ರೂಪ ಪರಮಾತ್ಮ ಅಂತಂದಾರು. ಆ ಜ್ಞಾನ ನಿಮಗೆ ಬತ್ತಂದ್ರ ನೀವು ಮನೆಯಾಗಿದ್ದ ಬರ ಚಕ್ರವರ್ತಿಗತೆ ಸನ್ಯಾಸಿ ಆಗ್ತೀರಿ. ಅಂತರ್ಮೂರ್ತದ ನಿಮ್ಮ ಆತ್ಮ ಕೇವಲ ಜ್ಞಾನ ಆಗ್ತೈತಿ. ಅದರಿಂದ ವೇದಜ್ಞಾನದಿಂದ. ವೇದಜ್ಞಾನಿ ಬಡು ಇದ್ರೂ ಸುಖಿ ಅದಾನ, ವೇದಜ್ಞಾನಿ ಅಜ್ಞಾನಿ ಇದ್ರೂ ಸುಖಿ ಅದಾನ, ವೇದಜ್ಞಾನಿ ಕಾರ್ಗಿದ್ರೂ ಸುಖಿ ಅದಾನು, ವೇದಜ್ಞಾನಿ ದೊಮ್ಮಿದ್ರೂ ಸುಖಿ ಅದಾನು, ವೇದಜ್ಞಾನಿ ಗಿಡ್ಡಿದ್ರೂ ಸುಖಿ ಅದಾನು, ವೇದಜ್ಞಾನಿ ಅಜ್ಞಾನಿ ಇದ್ರೂ ಸುಖಿ ಅದಾನು, ಕೃಷಿಕಿದ್ರು ಸುಖಿ ಅದಾನು, ಒಬ್ಬ ರೈತ ಇದ್ರು ಸುಖಿ ಅದಾನು, ಒಬ್ಬ ಮಂತ್ರಿ. ಯಾರು? ವೇದಜ್ಞಾನಿ. ಎಲ್ಲಿ ವೇದಜ್ಞಾನಿ ಇಲ್ಲ ಚಕ್ರವರ್ತಿ ಆದರೂ ಅನಂತ ದುಃಖಿ ಅದಾನು, ಅನಂತ ಸಂಸಾರದ ತಿರುಗಾಕತ್ತಾನು. ಶುಭಂ ಅಂತ ಚಕ್ರವರ್ತಿ, ಭರತರಂತ ಚಕ್ರವರ್ತಿ ವೇದಜ್ಞಾನಿ. ಮನೆಯಾಗಿದ್ರು ಭರತ್ ಚಕ್ರವರ್ತಿ ಹೆಂಗಿದ್ರಂದ್ರ ಕೆರ್ಯಾಗ ಕಮಲ್ ಇದ್ದಂಗಿದ್ರಂತ, ಹೆಂಡ್ಯಾಗಿನ ಹೊಳ ಇದ್ದಂಗಿದ್ರಂತ. ಹೆಂಡ್ಯಾಗ ಹುಟ್ಟಿ ಹೆಂಡಿ ತಿಂದು ಹೆಂಡ್ಯಾಗ ದೊಡ್ಡದಾಗಿ ಹೆಂಡ್ಯಾಗ ಮಕ್ಕಳ ಆಡ್ದ ಹೆಂಡ್ಯಾಗ ಸತ್ರು ಹೆಂಡ್ಯಾಗಿನ ಹೊಳ ಒಂದು ಸ್ವಲ್ಪ ಹೆಂಡಿ ಮೈಗೆ ಹಚ್ಕೊಳಂಗಿಲ್ಲ. ಕಮಲ ಕೆಸರಿನಾಗ ನೀರಿನಾಗ ಉಗಮ ಆದ್ರೂ ಸಹಿತ ಕಮಲ ಕೆಸರಿನಿಂದ ನೀರಿನಿಂದ ಭಿನ್ನಾಗಿ ಅರಳಿ ಈ ಲೋಕಕ್ಕೆ ಸಂದೇಶ ಕೊಡ್ತದ. ಅಂಜೇಮೆ ಅಂತಕ್ಕಂಥ ಪದದ ಅರ್ಥ ಕೊಡ್ತದ, ಅತ್ಯಂತ ಪೂಜ್ಯ ಭಾವನೆಯನ್ನು ಕೊಡ್ತದ ಅನ್ನೋದ್ರಿಂದ ಭಾರತದ ರಾಷ್ಟ್ರೀಯ ಪುಷ್ಪ ಕಮಲ ಒಬ್ಬರಲ್ಲ. ವರ್ತಮಾನ ಕಾಲ, ಭೂತ್ ಕಾಲ, ಭವಿಷ್ಯತ್ ಕಾಲ, ಎಲ್ಲ ಕಾಲ ತೀರ್ಥಂಕರರು ಕಮಲಾಸನ ಮ್ಯಾಲನ ಸಮೋಷರದಾಗ 1008 ಕಮಲ ಪಕ್ಕಳಿ ಮ್ಯಾಲ ಅಂತರಿಕ್ಷ ವಿರಾಜಮಾನ ಆಗ್ತಾರ ಅನ್ನೋದ್ರಿಂದ ಅದಕ್ಕೆ ರಾಷ್ಟ್ರೀಯ ಪುಷ್ಪ ಅಂತ ದರ್ಜಾ ಸಿಕ್ಕದ. ನಿಮ್ಮ ಹೃದಯವನ್ನು ಸಹ ಕಮಲ ಪುಷ್ಪವನ್ನಾಗಿ ಮಾಡ್ರಿ. 8 ದಳದ ಕಮಲ ಪುಷ್ಪ ನಿಮ್ಮ ಹೃದಯದಲ್ಲಿ ಸ್ಥಾಪನಾ ಮಾಡ್ರಿ. 1-2 ಮಿನಿಟ್ ಶಾಂತ ವೀತ್ರ ಮುದ್ರದ ಕುಂಡ್ರು ನೋಡುನು. ಬಸ್ತಾ ಭಗವಾನ್ ಹಾಕೋತಾರ ಕುತ್ಕೊಡ್ರು ನೋಡುನು. ನನ್ನ ಶರೀರವೇ ಮಂದಿರ, ನನ್ನ ಹೃದಯ ಮಂದಿರದಲ್ಲಿ ಅಷ್ಟದಳದ ಕಮಲಾಸನ. ಕೆಳಗೆ 3 ದಳಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಮೇಲೆ 5 ದಳಗಳು ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ ಮತ್ತು ಸಾಧು ಪರಮೇಷ್ಠಿ ಪದಸ್ಥಳಗಳು. ಆ ದಳಗಳಲ್ಲಿ ಇರುವ ಪಂಚ ಪರಮೇಷ್ಠಿಗಳೇ ನನ್ನ ಆತ್ಮನ ಸ್ವರೂಪಗಳು. ನಾನೇ ಸ್ತ್ರೀ ಪರ್ಯಾಯ ಛೇದ ಮಾಡಿ ಪುರುಷ ಪರ್ಯಾಯದಲ್ಲಿ ಭಾವಲಿಂಗಿ ಮುನಿಯಾದರೆ ಸಾಧು ಪರಮೇಷ್ಠಿಯಾಗುತ್ತೇನೆ. 11 ಅಂಗ 14 ಪೂರ್ವಗಳ ಜ್ಞಾನ ಅರಿತು ಸಂಘದಲ್ಲಿ ನೆಲೆಸಿ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಾ ಸಂಘದ ಶಿಷ್ಯ ವೃಂದಕ್ಕೆ ಜ್ಞಾನ ದಾನ ಮಾಡುತ್ತಾ ನಾನೇ ಉಪಾಧ್ಯಾಯ ಪರಮೇಷ್ಠಿಯಾಗುತ್ತೇನೆ. ಗುರುಗಳ ಆಜ್ಞೆಯಿಂದ ನಿರ್ಯಾಪಕ ಶ್ರಮಣನಾಗಿ ಯೋಗ್ಯ ಶಿಷ್ಯರಿಗೆ ಶಿಕ್ಷೆ ಮತ್ತು ದೀಕ್ಷೆಯನ್ನು ನೀಡುತ್ತಾ 36 ಮೂಲ ಗುಣಗಳನ್ನು ಪರಿಪಾಲಿಸಿ ನಾನೇ ಆಚಾರ್ಯ ಪರಮೇಷ್ಠಿಯಾಗುತ್ತೇನೆ. ಯೋಗ್ಯ ಸಮಯ ಯೋಗ್ಯ ಕಾಲ ಅರಿತು ಉಪಾಧಿ ಆದಿ ವ್ಯಾಧಿಗಳನ್ನು ತ್ಯಾಗ ಮಾಡಿ ಸಂಘದ ಯೋಗ್ಯ ಮುನಿಗೆ ಆಚಾರ್ಯ ಪದವನ್ನು ಕೊಟ್ಟು ನಾನು ಆತ್ಮ ಕಲ್ಯಾಣದಲ್ಲಿ ತೊಡಗಿ ಧ್ಯಾನದ ಬಲದಿಂದ 4 ಘಾತಿ ಕರ್ಮಗಳನ್ನು ನಾಶ ಮಾಡಿ ಅರಿಹಂತ ಪರಮೇಷ್ಠಿಯಾಗುತ್ತೇನೆ.
ಅರಿಹಂತ ಪರಮೇಷ್ಠಿಯಾಗಿ ಸಕಲ ಪರಮಾತ್ಮ 13ನೇ ಗುಣಸ್ಥಾನದಲ್ಲಿ ವೀತರಾಗಿಯಾಗಿ ಸರ್ವಜ್ಞನಾಗಿ ಹಿತೋಪದೇಶಿಯಾಗಿ 3 ಲೋಕದ ಕಲ್ಯಾಣಕ್ಕಾಗಿ ಸೂರ್ಯನಂತೆ ಈ ಲೋಕಕ್ಕೆ ಜ್ಞಾನ ಪ್ರಕಾಶವನ್ನು ನೀಡುತ್ತಾ ಯೋಗ ನಿರೋಧ ಮಾಡಿ 14ನೇ ಗುಣಸ್ಥಾನ ಅಯೋಗ ಕೇವಲಿಯಾಗಿ ಅಂತರ್ಮೂರ್ತದಲ್ಲಿ 1 ರಿಂದ 3 ಸಮಯದಲ್ಲಿ ಕ ಚ ಟ ತ ಪ 5 ಅಕ್ಷರ ಉಚ್ಚರಿಸಲು ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯದಲ್ಲಿ ನಾನು ಶುಕ್ಲ ಧ್ಯಾನದಲ್ಲಿ ಆತ್ಮ ಪರಮಾತ್ಮನಲ್ಲಿ ಲೀನನಾಗಿ ಉಳಿದಂಥ 4 ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಪರಮೇಷ್ಠಿಯಾಗುತ್ತೇನೆ. ಈ ಮಧ್ಯ ಲೋಕದಿಂದ 7 ರಜ್ಜು ಮೇಲಿರುವ ಅಷ್ಟಮ ಭೂಮಿ ಈಶತ್ ಪ್ರಾಗ್ಭಾರ ಭೂಮಿ ಸಿದ್ಧ ಶಿಲೆಯಲ್ಲಿ ಊರ್ಧ್ವಗಮನ ಮಾಡಿ ನಾನೇ ಸಿದ್ಧ ಪರಮೇಷ್ಠಿಯಾಗುತ್ತೇನೆ. ಆ ಸಿದ್ಧ ಪರಮೇಷ್ಠಿಯಾಗುವ ಸಾಮರ್ಥ್ಯ ನನ್ನ ಆತ್ಮನಲ್ಲಿದೆ. ನಾನು ಸ್ತ್ರೀನೂ ಅಲ್ಲ, ನಾನು ಪುರುಷನೂ ಅಲ್ಲ, ನಾನು ನಪುಸಕನೂ ಅಲ್ಲ, ನಾನು ದೇವನಲ್ಲ, ನಾನು ಮನುಷ್ಯನಲ್ಲ, ನಾನು ನಾರಿಕೆಯಲ್ಲ, ನಾನು ತಿರ್ಯಂಚನಲ್ಲ. ಪರ್ಯಾಯದಲ್ಲಿ 84 ಲಕ್ಷ ಯೋನಿಗಳಲ್ಲಿ ನಾನು ಅನಾದಿ ಕಾಲದಿಂದ ಪರಿಭ್ರಮಣ ಮಾಡಿದ್ದೇನೆ. ಆದರೆ ದ್ರವ್ಯದ ದೃಷ್ಟಿಯಿಂದ ನಾನು ಸಿದ್ಧಾತ್ಮ, ಶುದ್ಧಾತ್ಮ, ಪರಿಶುದ್ಧಾತ್ಮ, ಸಾಕ್ಷಾತ್ ಪರಮಾತ್ಮನೇ ಇದ್ದೇನೆ. ಆ ಪರಮಾತ್ಮ ಪದ ಪರ್ಯಾಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಲು ನಾನು ಈ ಮನುಷ್ಯ ಭವದಲ್ಲಿ ಪುರುಷಾರ್ಥ ಮಾಡುತ್ತೇನೆ. ಆ ಪುರುಷಾರ್ಥದಿಂದ ನನ್ನ ಜೀವನವನ್ನು ಕೃತಕೃತ್ಯ ಮಾಡಿಕೊಳ್ಳುತ್ತೇನೆ. ಈ ಭಾವನೆಯನ್ನು ತಾಳಿ ಭಗವಂತರ ಮುಂದೊಂದು 5 ನಿಮಿಷ ಕೂತ 10 ನಿಮಿಷ ಕೂತ ಪ್ರತಿನಿತ್ಯ ನೀವು ಚಿಂತನೆ ಮಾಡ್ರಿ. ಈ ಚಿಂತನ ಅನಾದಿ ಕಾಲದಿಂದ ಮಾಡಿದಂಥ ಸಂಚಿತ ಪಾಪ ಕರ್ಮಗಳನ್ನು ನಾಶ ಮಾಡಿ ಅಂತರ್ಮೂರ್ತದ ನಿಮ್ಮ ಆತ್ಮ 8 ಕರ್ಮ ನಾಶ ಮಾಡಿ ಶುದ್ಧ ಭಗವಾನ್ ಆಗುವಂಥ ಸಾಮರ್ಥ್ಯ ತಂದು ಕೊಡ್ತದ. ಆ ಶಕ್ತಿ ಆತ್ಮಾವಲೋಕನ ಆತ್ಮಚಿಂತನದೊಳಗದ. ಅದು ಸಿಗೋದು ಜ್ಞಾನದ ಬಲದಿಂದ. ಅದಕ್ಕೆ ಆಚಾರ್ಯ ಕುಂದ್ರು ಹೇಳ್ರು, ನಾಣಂ ನರಸ್ಸ ಸಾರಂ. ಈ ಮನುಷ್ಯಗತ್ಯಾಗ ಎಲ್ಲರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತಿ ಯಾವುದಾದ್ರೂ ಇದ್ರೆ ಅದು ಜ್ಞಾನ ಸಂಪತ್ತಿ. ಆ ಜ್ಞಾನ ಸಂಪತ್ತಿ ಎದರಿಂದ ಪ್ರಾಪ್ತ ಆಕತ್ತೆ ಅಂದ್ರೆ ಶಿಬಿರಗಳ ಮಾಧ್ಯಮದಿಂದ ಪ್ರಾಪ್ತ ಆಗ್ತದ. ಅದಕ್ಕೆ ಪಂಚಕಲ್ಯಾಣಕ್ಕಿಂತಲೂ ಮಹತ್ವ ವರ್ತಮಾನ ಕಾಲದಾನ ಶಿಬಿರಕ್ಕೆ ಕೊಡಬೇಕು, ಪಾಠಶಾಲಾ ಕೊಡಬೇಕು. ನಿನ್ನ ಏನ 108 ಬಸ್ತಿ ಕಟ್ಟೋದಕ್ಕಿಂತ ಒಂದು ಪಾಠಶಾಲಾ ತೆಗೆದ್ರೆ 108 ಬಸ್ತಿ ಕಟ್ಟಿದಂಥ ಪುಣ್ಯ ಸಿಗ್ತದೆ. ಪಂಚ ಕಲ್ಯಾಣ ಮಾಡಿ ಕಲ್ಲಿಗೆ ಮೂರ್ತಿಗೆ ಸಂಸ್ಕಾರ ಹಾಕಿ ನಾವು ಭಗವಂತದ ಪೂಜೆ ಮಾಡ್ತೀವೋ, ಪಾಠಶಾಲದಾಗ ಮಕ್ಕಳಿಗೆ ಸಂಸ್ಕಾರ ಹಾಕಿ ಆತ್ಮಾನ ಪರಮಾತ್ಮನ ಮಾಡುವಂಥ ಸಂಸ್ಕಾರ ಕೊಡ್ತೀವೋ ಅಂದಾಗ ಜೀವನ ಆದರ್ಶ ಆಗ್ತದೆ. ಒಂದು ಸಣ್ಣ ಕತೆ ಹೇಳ್ತೀನಿ, ಸಮಯ ಭಾಳ ಆಗೈತೆ, ನಿಮ್ಗೆ ಚಿತ್ತಿ ಕಡೆ ಇಳಿಯಂಗಿಲ್ಲ. ಹೇಳ್ರಿ ಅದೇಗೆ ಮಾಡೋದು, ಸ್ವಲ್ಪ ಟೈಮ್ ಮಾತ್ರ ಫಾಸ್ಟ್ ಆತ್ರ ಮತ್ತೆ ಚಲನ ಚಾಲು ಆಗ್ತದೆ. ಸ್ವಲ್ಪ ಪ್ರಕಾಶ ಆಗೈತ್ರಿ. ನಿನ್ನೆ 96 ಜನ ವಿದ್ಯಾರ್ಥಿ ಪಾರ್ಶ್ವಕ್ಕೆ ಬಂದಿರತ್ತೆ. ನಿನ್ನೆ ಕಳಿಂಗ ಊರ. ಇವತ್ತು ರವಿವಾರ ಐತಿ, ಕಮ್ಮಿ 360 ಕ್ರಾಸ್ ಆಗಬೇಕು. ನಿಮ್ದೆಲ್ಲ ಇದೇ ಕೆಲಸ. ಮನೆಗೆ ಹೋಗಿ ಜೈ ಜಿನೇಂದ್ರ ಹೇಳಿ ಎಲ್ಲ ಮಕ್ಕಳನ್ನ ಮಂದಿರ ಕಡೆ ಕರ್ಕೊಂಬರೋ ಯೋಚನೆ ಮಾಡಿ. ನೀವು ಬಂದರೆ ಪಾಪ ತಂಗಿಲ್ಲ, ನೀವು ಬಂದ್ಕೊಂಡ್ರು ಒಂದು ಅರ್ಧ ತಾಸು ಗುರುಗೋ ಸಣ್ಣಿದ್ದಾಗ ಭಾಳ ಮಹತ್ವದ. ಅದು ಕೇಳಿ ಒಂದು ಸಣ್ಣ ದೃಷ್ಟಾಂತ ಹೇಳಿ ನಾ ಇತಿಶ್ರೀ ಹಾಡ್ತೀನಿ ಇವತ್ತಿನ ಪ್ರವಚನಕ್ಕೆ. ಊರು ಬೌದಾಗ ಒಬ್ಬ ಬಿಲ್ಲ ಹೆಂಡತಿ ಬಂಕಿ ಪೂರ್ಣ ಮಾಡಕ್ಕೆ ಹೋಗಿ ಪ್ರಾಣ ಕಳ್ಕೊಂಡ. ಅಂತಿಮ ಸಮಯದಾಗ ಮುನಿಗಳ ಮುಖಾರವಿಂದ ನಮೋಕಾರ ಮಂತ್ರ ಕೇಳಿದ್ದಕ್ಕಾಗಿ 22ನೇ ತೀರ್ಥಂಕರ ನೇಮಿನಾಥ ಭಗವಾನಾಗಿ ಮೋಕ್ಷಕ್ಕೆ ಹೋಗಿ. ಇದು ನಮ್ಮ ಪ್ರಥಮಾನ ಯೋಗ ಗ್ರಂಥ ಹೇಳ್ತದೆ. ಯಾರನ್ನ ನಾವು ಬುದ್ಧ ಅಂತ ಕರಿತೀವಿ, ಯಾವ ವೃಕ್ಷದ ಕೆಳಗೆ ಬುದ್ಧರಿಗೆ ಜ್ಞಾನೋದಯ ಆಯಿತು ಅದಕ್ಕೆ ಬೋಧಿ ವೃಕ್ಷ ಅಂತ ಕರೀತಾರೆ ಇವತ್ತು ಭಾರತದಲ್ಲಿ. ಚಿಂತನೆ ಮಾಡುವಂಥ ವಿಷಯ ಅದ. ಜೈನ ಧರ್ಮ ವಿಶ್ವಧರ್ಮಕ್ಕೆ ತಾಯಿ ಬೇರಿದ್ದಂಗೆ. ಈ ವಿಶ್ವದಾಗ ಎಷ್ಟೋ ಧರ್ಮ ಶಾಖೆಗಳಿರಲಿ, ಎಷ್ಟೋ ಸಂಪ್ರದಾಯ ಆಮ್ನಾಯಗಳಿರಲಿ, ಆ ಎಲ್ಲ ಧರ್ಮ ಆಮ್ನಾಯಗಳಿಗೆ ತಾಯಿ ಬೇರೆ ಪ್ರಪಂಚದಾಗ ಯಾವ್ದಾರ ಇದ್ರೆ ಅದು ಜೈನ ಧರ್ಮ ಅಂತಕ್ಕಂಥದ್ದು ಮೂಲ. ಅಂಥ ಮೂಲ ಸ್ಥಾನ ಜೈನ ಧರ್ಮ ಸಿಗಕ್ಕೆ ಕಾರಣ ಏನನ್ನೋದು ಜೈನ ಧರ್ಮ ಇರ್ತಕ್ಕಂಥ ತತ್ವಗಳು. ಜೈನ ಧರ್ಮದಲ್ಲಿ ಯಾವ ವ್ಯಕ್ತಿಗೆ ನಮಸ್ಕಾರ ಮಾಡಲಿಲ್ಲ, ವ್ಯಕ್ತಿತ್ವಕ್ಕೆ ನಮಸ್ಕಾರ ಮಾಡ್ತು. ಅನಂತೆ ಒಂದೇ ತದ್ಗುಣ ಲಬ್ಧಯೇ. ಜಿನೇಂದ್ರ ಗುಣಗಳ ಪ್ರಾಪ್ತಿಗಾಗಿ, ಗುರು ಗುಣಗಳ ಪ್ರಾಪ್ತಿಗಾಗಿ ನಾವು ಅವರನ್ನು ಆರಾಧಿಸ್ತೀವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು.
ಜೈನ ಧರ್ಮ ಕರ್ಮ ಸಿದ್ಧಾಂತ ಪ್ರಧಾನ ಧರ್ಮ. ಇಲ್ಲಿ ಯಾರ ಮೇಲೆ ಆರೋಪ ಪ್ರತ್ಯಾರೋಪ ಹೊರಿಸುವಂಥ ಧರ್ಮ ಅಲ್ಲ. ಜೈನ ಧರ್ಮ ಕರ್ಮ ಸಿದ್ಧಾಂತ ಮೇಲೆ ವಿಶ್ವಾಸ ಇರ್ತಕ್ಕಂಥ ಧರ್ಮ. ಈ ಆತ್ಮ ಮನುಷ್ಯ ಯಾಕಾಗ್ತಾನಂದ್ರೆ ಕರ್ಮ, ಈ ಮನುಷ್ಯ ದೇವ್ ಯಾಕಾಗ್ತಾನಂದ್ರೆ ಕರ್ಮ, ಈ ಮನುಷ್ಯ ನಾರ್ಕಿ ಆಗ್ತಾನಪ್ಪ ಅಂತ ಕೇಳಿದ್ರೆ ಕರ್ಮ, ಈ ಆತ್ಮ ಮುನಿ ಯಾಕಾಗ್ತಾನಂದ್ರೆ ಚಾರಿತ್ರ ಮುನಿ ಕರ್ಮದ ಯಾ ಜೀವದ ಕ್ಷೋಕ್ಷಮದ ಅದ ಜೀವ ದಿಗಂಬರ ಮುನಿ ಆಗ್ತದ, ವ್ರತ ನಿಯಮ ತಗೋತದ. ಅನ್ಯಥಾ ಚಾರಿತ್ರ ಮುನಿ ಕರ್ಮ ಇದ್ದವ್ರದ ವ್ರತ ತಗೊಳ್ಳೋವಂಥ ಪ್ರತಿಮಾಧಾರಿ ಆಗುವಂಥ ಭಾವ ಸಹಿತ ಆಗೋದಿಲ್ಲ. ಇದೆಲ್ಲ ಜೈನ ಸಿದ್ಧಾಂತ ಹೇಳ್ತದ, ಕರ್ಮ ಸಿದ್ಧಾಂತದ ಬೇಸ್ ಮೇಲೆ ವಿಚಾರ ಮಾಡ್ರಿ. ಬೋಧಿ ಅಂದ್ರೆ ಸಂಸ್ಕೃತದೊಳಗೆ ರತ್ನತ್ರಯ, ಪ್ರಾಕೃತದೊಳಗೆ ಬೋಹಿ ಲಾಹೋ. ಹತ್ತು ಭಕ್ತಿ ಒಳಗೆ ಅನ್ಸಲಿಕ್ಕದಾಗ ಆಚಾರ್ಯ ಕುಂದು ಬರ್ದಾರ್. ಅಂಚೇಮಿ ಪೂಜೇಮಿ ವಂದಾಮಿ ನಮಸ್ಸಾಮಿ ದುಃಖಕ್ಕಹೋ ಕಮ್ಮಕ್ಕಹೋ ಬೋಹಿ ಲಾಹೋ. ನೋಡ್ರಿ, ಸುಗಯ ಗಮನಂ ಸಮಾಹಿ ಮರಣಂ ಜಿನಗುಣ ಸಂಪತ್ತಿ ಹೋ ಮಧ್ಯಂ. ಎಲ್ಲರೂ ಅಂದಾರ ನೋಡ್ರಿ, ಮಕ್ಕಳಾಗಲಿ ಒಂದು ಭಕ್ತಿ ಆಗಲಿ ಎಲ್ಲಿ ಅಂದಾರ ನೋಡ್ರಿ, ವಿಚಾರ ಮಾಡ್ರಿ. ಜಿನಗುಣ ಸಂಪತ್ತಿ ಹೋ ಮಧ್ಯಂ. ಹೇ ಭಗವಂತ, ನಿನ್ನ ಗುಣ ನಿಧಿ ಏನದಾವೋ ಅವು ನನ್ನ ಆತ್ಮನೊಳಗದಾವು, ನೀವು ಪ್ರಕಟ ಮಾಡ್ಕೊಂಡ್ರಿ, ನನ್ನ ಆತ್ಮಗೂ ಪ್ರಕಟ ಆಗಲಿ. ಹೆಂಗೆ ಒಂದು ದೀಪದಿಂದ ಇನ್ನೊಂದು ದೀಪ ಬೆಳಗ್ತತಿ, ಹಂಗೆ ನಿಮ್ಮ ದರ್ಶನ ಮಾತ್ರದಿಂದ ನನ್ನ ಆತ್ಮ ದರ್ಶನ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮ್ಮಲ್ಲಿ ದರ್ಶನ ಮಾಡೋ ಪದ್ಧತಿ ಐತಿ. ನನಗೆ ಮಕ್ಕಳು ಬೇಕು, ನನಗೆ ಸಂಸಾರ ಬೇಕು, ನನಗೆ ಬಂಗಾರ ಬೇಕು, ಬೆಳ್ಳಿ ಬೇಕು, ಸಂಪತ್ತಿ ಬೇಕು ಅಂತಲ್ಲ. ಒಂದು ಊರಾಗ ಒಬ್ಬ ರಾಜ ಇದ್ದ. ರಾಜ ಒಂದು ದಿವಸ ವನ ವಿಹಾರಕ್ಕಾಗಿ ಹೊರಟ. ಊರು ಹೊರಗೊಬ್ಬ ಸಾಮಾನ್ಯ ರೈತ ಒಂದು 2 ಎಕರೆ ಭೂಮಿ ಒಳಗೆ ರಸಭರಿತ ಆದ ಫಲಗಳನ್ನು ಕೊಡ್ತಕ್ಕಂಥ ಮರಗಳನ್ನು ಬೆಳೆಸಿದ್ದ. ಮುಂದೆ ಹೂದೋಟ. ಆ ವನ ವಿಹಾರಕ್ಕೆ ಹೋಗ್ತಕ್ಕಂಥ ರಾಜನಗ ಮೇನ್ ರೋಡ್ ಬಿಟ್ಟ ಆ ರೈತನ ತೋಟ ಕಡೆ ಹೋದ. ರೈತ ಎದ್ದು ಬಂದ, ರಾಜನನ್ನು ವಿನಯದಿಂದ ಸ್ವಾಗತ ಮಾಡಿಕೊಂಡ. ಬರೀ ಪ್ರಭು, ನನ್ನ ಪರಮ ಸೌಭಾಗ್ಯ, ನನ್ನಂಥ ಬಡವನ ಮಣಿಗೆ, ನನ್ನಂಥ ಬಡವನ ಹೊಲಕ್ಕೆ, ನನ್ನಂಥ ಬಡವನ ಹೂದೋಟಕ್ಕೆ ರಾಜ್ಯದ ರಾಜ ಬಂದಾರಂದ್ರೆ ನಂದೆಷ್ಟು ಪುಣ್ಯ, ಬರ್ರಿ ಅಂತ ಕರ್ಕೊಂಡು ಹೋದ. ಅವನ ಮಣಿ ಮುಂದೆ ಮಾವಿನ ಮರ ಇತ್ತು. ಮಾವಿನ ಮರದ ಕೆಳಗೆ ಒಂದು ಹೊರ್ಸಲಿತ್ತು. ಹಂಸಿಕಾ ತೂಲಲ್ಲ, ಹೊರ್ಸಲಿತ್ತು. ಆ ಹೊರ್ಸಲ ಮೇಲೆ ಹೋಗಿ ಕೂಡ್ರಿ ಎತ್ತ ನಿವೇದನೆ ಮಾಡ್ಕೊಂಡ. ಮನ್ಯಾಗ ಮಣ್ಣಿನ ಪಾತ್ರದ, ಬೇಸಿಗೆ ಕಾಲಿತ್ತು, ಮಣ್ಣಿನ ಪಾತ್ರದಾಗ ಜರನ ಅಂದ್ರೆ ದಬ್ದಬ ಏನಂತೀರಿ, ಜಲಪಾತ್ ದಿಂದ ಬರ್ತಕ್ಕಂಥ ತಿಳಿಯಾದಂಥ ಸ್ವಚ್ಛ ಶೀತಲ ಜಲ, ಅದರ ಮತ್ತು ಶೀತಲ ಯಾಕ ಮಣ್ಣಿನ ಪಾತ್ರದಾಗ ಇಡೋದ್ರಿಂದ. ಆ ಶೀತಲ ಜಲ ಒಂದು ಸಣ್ಣ ಮಣ್ಣಿನ ಕಲಶಿನೊಳಗ ತಂದ ರಾಜನಿಗೆ ಕೊಟ್ಟರು. ಒಂದು ಮಣ್ಣಿನ ಪರಾಣಿಗ್ಯಾಗ ಮಾವಿನ ಹಣ್ಣ, ಪೇರು ಹಣ್ಣ, ಬಾಳೆಹಣ್ಣ, ಬೋರೆ ಹಣ್ಣ ಎಲ್ಲ ಹಣ್ಣುಗಳನ್ನು ಸೇರಿಸಿ ತಂದ ಉಪಹಾರಕ್ಕಾಗಿ ತೆಗೆದುಕೊಳ್ಳಿ ಪ್ರಭು, ಈ ಭಕ್ತನ ಕಾಣಿಕೆಯನ್ನಂತ ವಿನಯದಿಂದ ಅವರಿಗೆ ಮುಂದೆ ಇಟ್ಟ. ಕೆಳಗೆ ಅವರು ಚರಂದ ಕೂತ ಕಾಲು ಬಿಡ್ರಿ ಅಂತ ಸಾವಕಾಶ ಕಾಲು ಒತ್ತ, ನೀರು ಕುಡಿದು ಹಣ್ಣು ಸ್ವೀಕರಿಸ್ರಿ ಅಂತ. ರಾಜ ನೀರನ್ನು ಕುಡಿದ. ರಾಜನಿಗಿಷ್ಟ ಆನಂದ ಆತು. ಪ್ರತಿನಿತ್ಯನ ರಾಜ ಅರಮನೆ ಬಂಗಾರ ಪಾತ್ರ ನೀರು ಕುಡಿತೀನಿ, ಆ ನೀರಿನೊಳಗಿಷ್ಟು ಮಧುರತೆ ಇಲ್ಲ, ಇಷ್ಟು ಮಧುರತೆ ಈ ನೀರಿನಾಗ ಎಲ್ಲಿದು ಬಂತು ಅಂತ ಹೇಳಾರ. ಅದಕ್ಕೆ ಭಾಳ ಚಂದ. ಪ್ರೀತಿಯಿಂದ ಕೊಟ್ಟದ್ದು ಪ್ರಸಾದ ಅಂತ, ಹೊಟ್ಟೆ ತುಂಬ ಕೊಟ್ಟಿದ್ದಲ್ಲ. ಏನು ಕೊಟ್ಟರು ಎಷ್ಟು ಕೊಟ್ಟರು ಮುಖ್ಯ ಅಲ್ಲ. ಪ್ರೀತಿಯಿಂದ ಕರೆದ ಜೈ ಜಿನೇಂದ್ರ ಬರ್ರಿ ಅಂತ ಕೈಯಾಗ ಒಂದು 4 ಶೇಂಗಾ ಕಾಳ, ಒಂದು ಬಾಳಿಕಾಯಿ ಹಣ್ಣು ಹಚ್ಚಿದ ತುಕಡಿ ಕೊಟ್ಟ. ಆಚಾರ್ಯಗೋದ, ಚತುರ್ವೇದ ಸಂಘದ, ಮಾತಾಜಿಗೋದ, ಮುನಿರಾಜರದ ಆಹಾರ ಆಗೈತಿ, ನಮ್ಮ ಮನ್ಯಾಗ ನಾವು ಧನ್ಯ ಆಗಿದ್ದೀವಿ, ಪ್ರಸಾದ ತಗೋರಿ ಅಂತ ವಿನಯದಿಂದ ಪ್ರಸಾದ ಕೊಟ್ರ. ಕೊಡವ್ರನ್ನ ಬಾಜುಕ್ ಬಿಡ್ರಿ. ವಿನಯದಿಂದ ತಗೊಳ್ಳೋರಿಗೆ ಒಂದು ವೇಳೆ ಗತಿ ಬಂದಾತಂದ್ರೆ ಉತ್ತಮ ಭೂಮಿದು ಬಂದಾಕತ್ತೆ ಅಂತ ಆಚಾರ್ಯ ಭಗವಂತರು ಹೇಳ್ತಾರೋ. ದಾನ ಶಾಸನಂ ಗ್ರಂಥ ಬರೆದ ಗುಣಭದ್ರ ಆಚಾರ್ಯರು. ಇದರಿಂದ ಶೇಷಾನ್ನ ವಿನಯದಿಂದ ಸ್ವೀಕಾರ ಮಾಡೋದ್ರಿಂದ ಚತುರ್ವೇದ ಸಂಘಕ್ಕೆ ಆಹಾರ ದಾನ ಮಾಡಿದ ನಂತರ ಚೌಕಾದಾಗೇನು ಉಳಿತೈತಿ, ಆ ಉಳಿದದ್ದು ಪ್ರಸಾದನ್ನ ವಿನಯದಿಂದ ಸ್ವೀಕಾರ ಮಾಡಾಗ ಒಂದು ವೇಳೆ ಗತಿ ಬಂದಾತಂದ್ರೆ
ಮುನಿಗಳು ಇದ್ರಂದ್ರೆ ಭೋಭೂಮಿ, ಅರಿಕೆ ಇದ್ರಂದ್ರೆ ಮಧ್ಯಮ ಭೋಭೂಮಿ, ಮತ್ತು ಪ್ರತಿಮಾದರಿ ಶ್ರಾವಿಕ ಕ್ಷುಲ್ಲಕ ಇದ್ರಂದ್ರೆ ಆ ಟೈಮ್ದಾಗ ಪ್ರಸಾದ ತೊಗೊಳಕ್ಕೆ ಗತಿ ಬಂದತ್ರ ಜಗನ್ಯ ಭೋಭೂಮಿದು ಬಂದಾಕತಿ. ಒಂದು ವೇಳೆ ಜಗನ್ ಭೋಭೂಮಿಯಾಗ ಹುಟ್ಟ್ರಂದ್ರೆ ನೀವು ಯಾಕೆ 14ನೇ ಮನುನಿ ಹೇಂತಿ ಆಗಬಾರ್ದು? ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಯಾವ ಜಗನ್ ಭೂಮಿಯಾಗ ಹುಟ್ಟಿ ಏನು ಉಪಯೋಗ? ಅದಕ್ಕೆ ಆಚಾರ್ಯ ಮುನಿಗಳು ಕಟ್ಟ ಕೊಡ್ತೀನಿ. ಯವ್ವ ನಮ್ಮ ಅರಿಕೆ ಅದು ಕೊಡಂಗಿಲ್ಲ, ಪ್ರತಿಮಾದರಿ ಕರೆಯಂಗಿಲ್ಲ. ಹುಚ್ಚುಗೋಡ್ರ್ಯಾ ಆಚಾರ್ಯ ಪರಮೇಶ್ವರಿ, ಸಾಧು ಪರಮೇಶ್ವರಿ, ಉಪಾಧ್ಯಾಯ ಪರಮೇಶ್ವರಿ, ಅರಿಕಾ ಮಾತಾಜಿ ಕೊಟ್ರೆ ಯಾವ್ದು ಭಾಗ್ಯ ಸಿಗಂಗಿಲ್ಲ. ಅದಕ್ಕಿಂತ ದೊಡ್ಡ ಭಾಗ್ಯ ಪ್ರತಿಮಾದಾರಿಗಳು, ಚಿಲ್ಲಕರಿಗೆ, ಬಯ್ಯಾಜಿಗಳಿಗೆ, ದೀದಿಗಳಿಗೆ ಪಡಗಾರ ಮಾಡಿ ಮನೆ ಕರ್ಕೊಂಡು ವಿನಯ್ಲೆ ದಾನ ಮಾಡ್ರ. ಜಗನ್ಯ ಭೂಮಿಯಾಗ ಹುಡ್ತೀರ್. ಜಗನ್ಯ ಭೂಮಿಯಾಗನ ನಿಯಮದಿಂದ 14ನೇ ಮಗುನ ಹೆಂಡತಿ ಹೊಟ್ಟಿಲೇನ ಪ್ರಥಮ ತೀರ್ಥಂಕರ್ ಜನ್ಮ ತಗೋತಾರೋ ಇದು ಸಿದ್ಧಾಂತ ಐತಿ. ನೀವು ಆಗ ಹಿಂಗೆ ಕಲ್ಪನಾ ಮಾಡ್ಯಾರೇನ್ರಿ? ಎಲ್ಲಿ ಕಲ್ಪನಾ ಮಾಡೋನ್ರಿ? ವಾರದಾಗ ಒಂದು ದಿವ್ಸ ಪ್ರೋಚನೆ ಕೇಳೋದ್ರೆ ಹಬ್ಬ ಅನ್ಸಾಕತ್ತೈತಿ. ಅದಟ್ಟು ಸ್ವಾಧ್ಯಾಯ ಮಾಡಕ್ಕೆ ನಮಗೆ ಟೈಮ್ ಇಲ್ಲ. ಯಾವಾಗ ಓದೂನು, ಯಾವಾಗ ತಿಳ್ಕೊಳ್ಳೋನು? ನಮಗೆ ರಾಮಾಯಣ ರಗಡ್ ಆಗೈತಿ ಮನ್ಯಾನ ಸಂತಿ. ಅದು ನಿಮಗೆ ಗೊತ್ತಿಲ್ಲ, ಲಘು ಬಿಟ್ಟು ಹೋಗಿರ್ ಚಲೋ ಮಾಡ್ಯಾರ ಸಣ್ಣಾಗಿದ್ದಾಗನ. ಯಾವಾಗ ಹಿಂಗೆ ಅಂತಾರೆ ಇವ್ರು. ನನ್ನ ಮುಂದೆ ಅನ್ನಂಗಿಲ್ಲ, ನಂಗೆ ಗೊತ್ತೈತಿ ನಾ ಏನಂತ ಗೊತ್ತೈತಿ. ಅವರು ಹಿಂದಿಂದ ಅಂತಾರೆ ಹಂಗೆ ಯಾವಾಗರೇ. ಇವ್ರಿಗೇನು ಗೊತ್ತಾ? ಸಣ್ಣಾಗಿ ಬಿಟ್ಟು ಹೋಗ್ಯಾರು. ಸಂಸಾರ ಅಂದ್ರೆ ನಮಗೆ ಗೊತ್ತೈತಿ ಅದು ಏನೈತೆ ಅನ್ನೋದು. ಹೆರೇಣ ಮಾವಿಸೋಳು ಬಾಯಲ್ಲಿ ಅನ್ಲಿಕ್ಕೂ ಮನುಷ್ಯನಾಗಾರ ಬಂದು ಹೋಗಿರ್ತೈತೆ. ಇವ್ರಿಗೇನು ಗೊತ್ತಾ? ಒಂದು ಆಹಾರ ಮಾಡಿ ಆರಾಮ್ ಕೂತ ಎಲ್ಲರಿಗೂ ಜೈ ಹೋ ಅಂತ ಹೇಳಕ್ಕೆ ಹಚ್ತಾರು. ಗೊತ್ತಿತ್ತು ಅವು ನಮ್ಮಂಗಿದ್ರ ಸ್ವಾಮಿಗಳಿಗೆ ಗೊತ್ತಾಕಿತ್ತು ಎಷ್ಟು ಕಷ್ಟ ಐತಿ ಅಂತ. ಹುಚ್ಚುಗೋಡ್ರಿ ಅದು ಕಷ್ಟ ಇತ್ತಂದ್ರೆ ಚಿಂತನೆ ಮಾಡುವಂಥ ವಿಷಯದ ತೀರ್ಥಂಕರಾದಿ ಮಹಾಪುರುಷರು, ಚಕ್ರವರ್ತಾದಿ ಮಹಾಪುರುಷರು ಸಂಸಾರ ಒಂದೇ ಸುಖದಾಯಕ ಅಂತ ಇತ್ತಂದ್ರೆ ಅವ್ರು ಯಾಕೆ ಬಿಡ್ತಿದ್ರು? ಒಂದೊಂದು 1000 ವರ್ಷ ತಕ ನೀರಿಲ್ಲ, ಆಹಾರ ಇಲ್ಲ, ತಪ ಮಾಡ್ರು. 12 ತಿಂಗಳ ತಕ ಒಂದ ಕಾಲ ಮ್ಯಾಗ ಎದ್ದು ನಿತ್ರು. ಮೈ ಮ್ಯಾಗ ಬಾದವಿ ಬಳ್ಳಿ ಹಾಬಿತ್ತು, ಹುತ್ತು ಹಾಕಿದ್ವು. ಚೋಳ ಬಾಕಿ ಎಲ್ಲ ವಿಷಜಂತುಗಳು ಮೈ ಮ್ಯಾಗ ಏರಿ ಹೋದು. ಅಷ್ಟಾದರೂ ಧ್ಯಾನ ಬಿಡಲಿಲ್ಲ. ನೀವು 1 ತಾಸು ಕೊಂಡ್ರು ನೋಡ್ನು ಸಂಸಾರ ಕಷ್ಟ ಏನು ಇದು ಕಷ್ಟ ಗೊತ್ತು. 1 ತಾಸು ಗಪ್ಪ ಕೊಂಡ್ರದು ಅಲ್ಲಿ ಆಲ್ದ ಗಿಡ ಕಲ್ಲು ಕಟ್ಟಿ ಮೇಲೆ 1 ತಾಸು ಕ್ಯಾಮ್ರಾ ಹಚ್ಚಾಕತ್ತ ನಿಮ್ಮ ಮುಂದೆ ಒಟ್ಟ ಅಳಿಯಾಡಂಗಿಲ್ಲ, ಗಪ್ಪ ಕೊಂಡ್ರೋದು. ಅವಾಗ ಅನ್ಸತ್ತೆ ನಿಮಗೆ ಸಂಸಾರ ಸನ್ಯಾಸತ್ತು ಯಾಣದ ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ವಿಷಯ, ಅವಲೋಕನ ಮಾಡ್ತಕ್ಕಂಥ ವಿಷಯ ಸ್ವಲ್ಪ ನಾವು ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ. ಆ ರಾಜ ಎಷ್ಟು ಖುಷಿ ಪಟ್ಟಂದ್ರೆ ಏನು ನೀರ ಹಂಗೆ ನಮ್ಮ ರಾಜಗೊಂಡು ಪಾಟೀಲ್ನ ಕೇಳಿ ಶಮ್ಡೋಳಿ ಗೌಡ್ ಅಂತಾನ. ನಾನು ಭಾಳ ನೀರು ಕುಡ್ದನ್ ಕರೆ ಭದ್ರಿಗಿರಿ ಅಂತ ನೀರು ಎಲ್ಲಿಲ್ರಿ, ಅಷ್ಟು ಚಲೋ ನೀರು ಅದಾವ್ರಿ ಅಂತ. ನಾಂತನ ಭದ್ರಿಗಿರಿಗಿಂತ 99 ಬಗ್ಗೆ ಚಲೋ ನೀರು ಬೆಳಗಾವ್, ಬಸ್ತವಾಡ, ಮಜ್ಗಾಂವ್ ಕಡೆ ಅದಾವು. ನಾನು ಮೊದಲು ಇವರಂಗಿದ್ನಿ, ಮಾನ್ಸಾಗರ್ಗತಿ ಕುದುರೆಗತೆ ಇದ್ನಿ 2006ರಾಗ. ವಾರದಾಗ 3-4 ಆಹಾರ ಆದರೂ ದೊಡ್ಡ ಸಾಧನ. ಬರೀ ಉಪವಾಸ ಹಾಕಿದ್ದು. ಅದು 1ನೇ ಪೇರಿಗೆ ಪಟಾಯಿಸ್ತು 9 ತುತ್ತು ತಗೋದು, 2ನೇ ಪೇರಿಗೆ ಪಟಾಯಿಸ್ತು 7 ತುತ್ತು ತಗೋದು, 3ನೇ ಪೇರಿಗೆ ಪಟಾಯಿಸ್ತು 5ರಿಂದ ಮಾತ್ರ 3 ತುತ್ತು ತಗೋದು. ಅವರು ದೊಡ್ಡ ಉಂಡಿ ಮಾಡಿಕೊಡೋರು. ಮತ್ತೆ ಇವ್ರು ಮಟ್ಟ ಮಕ್ಕಳು 3 ತುತ್ತು ತಗೋತಾರೆ, ಹೊಟ್ಟೆ ತುಂಬಲತ್ತ ಹೇಳಿ ಹಂಗೆ ಸಾಧನ ಮಾಡಿದ್ವಿ. ಯಾವಾಗ ದಿಗಂಬರ ದೀಕ್ಷೆ ಆಯಿತು 2006 ಒಳಗೆ ಬೆಳಗಾವ್ಗೆ ಹೋದೀವಿ. ಅಲ್ಲಿಂದ ಮಜ್ಗಾವ್ದಾಗ 4 ತಿಂಗಳು ಸಣ್ಣ ಸಿಕ್ತು ವಿಧಾನಾಧಿಕ್ರಿಯ ಮಾಡಾಗ. ಅಲ್ಲಿ ಆದದ್ದು ಆಣಿನ ತಕ್ಕ ಆಣಿನ ಐತಿ, ಕುದುರೆ ಆಗೇ ಇಲ್ಲ. ನಮ್ಮ ಆಚಾರ್ಯ ಸಂಘದ ಕುಂತು ಸಾಗರರು, ನಿಯಮ ಸಾಗರರು, ಸುವರ್ಣ ದೀದಿ, ಶಾಂತಾ ದೀದಿ ಸಂಘದಾಗ ಆಚಾರ್ಯ ಭಗವಾನ್ ದೊಡ್ಡ ಸಂಘದ ಎಷ್ಟೋ ಸಂಘದ ಮುನಿಗಳ, ಮಾತಾಜಿಗಳ, ಬ್ರಹ್ಮಚಾರಿಣಿಗಳ ಬರೀ ಆರೋಗ್ಯ ಸಲುವಾಗಿ ಮಜ್ಗಾಂವ್ಕ ಆಚರಿಸಿಗಳು ಕಳಿಸಿದ್ದು ಎಷ್ಟೋ ಉದಾಹರಣೆ ಅದಾವು. ಮನಿಗೊಂದು ಬಾವಿ ಅದಾವು, ಎಲ್ಲ ಬಾವಿ ನೀರು ಎಳ್ನೀರು ಇದ್ದಂಗೆ ಅದಾವೆ. ವ್ರತ ತೊಗೊಳಕ, ಪ್ರತಿಮಾದೇವಿ ಆಗಾಕ ಆ ಭಾಗದಾಗ ಎಲ್ಲ ಜನರಿಗೆ ಅನುಕೂಲ ಇತ್ತು. ಅಷ್ಟು ಚಲೋ ವಾತಾವರಣ ಇರ್ತಕ್ಕಂಥದ್ದು ಪುಣ್ಯದಿಂದ ಸಿಗ್ತದೆ ಅಂತ. ಹಂಗೆ ಭದ್ರಗಿರಿ ಒಳಗೆ ಯಾವುದೋ ಕೆಮಿಕಲ್ ವಿಷದಿಂದ ಮುಕ್ತಿ ಇರ್ತಕ್ಕಂಥ ನೀರು ಯಾವ ಜಾಗದಾಗ 772 ಮುನಿಗೋ ತಪಸ್ಸರು ಮಾಡ್ಯಾರ. ಅಂಥ ಭೂಮಿಯೊಳಗಿನ ಜಲ ಅಂದ್ರೆ ಎಷ್ಟು ಪವಿತ್ರ ಇರಬೇಕು ತಿಳ್ಕೊಂಡವ್ರಿಗೆ ಅಷ್ಟ ಗೊತ್ತಾ.
ಎಲ್ಲರಿಗೂ ಅದ್ರ ಮಹತ್ವ ಸಿಗೋದಿಲ್ಲ. ರಾಜಾಗ ಭಾಳ ಅನ್ನಂದಾಯ್ತು. ಹಣ್ಣು ತಿಂದ ಎಷ್ಟು ಸವಿದೋರ ಗೊಟ್ಟ ನೆಕ್ಕೈತಿ ರಾಜ. ನೀವು ಯಾವಾಗ ನೆಕ್ಕಿರಲ್ಲ ಜೈನರಿಗಂತೂ ಭಾಳ. ನಮ್ಮ ಆಚಾರ್ಯ ಕಾಯಂ ಹೇಳ್ತೀರಿ, ನಿಂಬೆ ಹಣ್ಣಿನಂಗೆ ರಸ ತೆಗ್ದಂಗೆ ಮಾವಿನ ಹಣ್ಣು ಸ್ವೀಕರಣೆ ಮಾಡ್ದಂಗೆ ಜೈನರಾಗಿಂದ ರೊಕ್ಕ ತೆಗ್ಯಾಕ ಕಲಾ ಬೇಕು ಅಂತ. ಜಯಂತಿಗೆ ರೊಕ್ಕ ಭಾಳ ಮನೆ ತಮ್ಮದಡ್ಡೆ ಅದು ಮಾಡ್ರೆ ತೂರ್ಯ ತೂರಿ ತೂರ್ಯ ತೂರಿ ತೂರ್ಯ ತೂರಿ. ನಂದು 1 ಕ್ವಿಂಟಲ್, ನಂದು 5 ಕ್ವಿಂಟಲ್, ನಂದು 2 ಕ್ವಿಂಟಲ್ ಸಕ್ರೆ ಪಾಕದಾಗನ ಇಡ್ಬೋದೇನೋ ಅಷ್ಟು ಸಕ್ರೆ. ಯಾಕ ಅದು ಕಲಾ ಐತಿ ಜೈನರೊಳಗೆ. ಹಂಗೆ ಸ್ವೀಕರಣೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಶೀಟ್ ಮುಂದಿನ ಧ್ಯಾನ ಹೇಳೋದಿಲ್ಲಪ್ಪ ನಾ, ನಿಮ್ಗೆ ಗೊತ್ತೈತೆ ಎಲ್ಲ ಅದು. ಹಂಗೆ ಸೀಟಿ ಸಿಹಿಕರಣೆ ಮಾಡ್ತೀರಿ. ಹಂಗೆ ಜೈನ ಆಚಾರ್ಯ, ಜೈನ ಮುನಿಗಳು, ಜೈನ ಧರ್ಮದ ಗುರುಗಳು ಜೈನ ಧರ್ಮದಾಗಿನ ರೊಕ್ಕ ಧರ್ಮಕ್ಕಾಗಿ ದಾನ ಮಾಡಕ್ಕೆ ಪ್ರೇರಣೆ ಕೊಡ್ತಾರ, ಸನ್ಮಾನ ಮಾಡ್ತಕ್ಕಂಥ ಪ್ರಭಾವದ. ಹಂಗೆ ರಾಜ ಮಾವಿನ ಹಣ್ಣ ಬಪ್ಪ್ಯ ಸೀಟಿ ತಿಂದು ಅಷ್ಟು ಆನಂದ ಅನಿಸ್ತು. ಬಾಯ ಮೊಸುಡಿ ಎಲ್ಲ ಮುಸುರಿ ಆತು. ನಿಮ್ಮ ಭಾಷಾದಾಗ ಮುಸುಡಿ ಎಲ್ಲ ಮುಸುರಿ ಆತು. ಬೆನ್ನೆ ಕೃಷ್ಣಗತೆ ವಿಚಾರ ಮಾಡ್ರಿ. ರಾಜ ಆನಂದ ತಗೊಂಡ, ನೀರು ತಂದು ಕೊಟ್ಟ, ಕೈ ತಗೊಂಡ, ಮನ್ಯಾಗನ ತಯಾರು ಮಾಡಿದ್ದ. ಈಗಂತಾರ ಆಚಾರ್ಯ ಭಗವಾನ್ ಹಾತ್ ಕರಗ ಕೈ ಮಗ್ಗದಿಂದ ತಯಾರು ಮಾಡಿದ್ದ. ಆ ರೈತ ಟವೆಲ್ಲಿತ್ತು, ಅದನ್ನ ಒರೆಸ್ಕೊಳಕ್ಕೆ ಕೊಟ್ಟ. ರಾಜಾಗ ಎಷ್ಟು ಆನಂದ ಆತಂದ್ರೆ ಖುಷಿ ಆದ. ಏ ರೈತ, ನಿನ್ನ ಸೇವೆಗೆ ಮೆಚ್ಚಿ ನಿನಗೆ ಏನು ಬೇಕು ನಾ ಕೊಡಾಕ ತಯಾರದೀನಿ, ಏನು ಬೇಕು ಕೇಳಪ್ಪ ತಂದು ಬಿಟ್ಟ. ಅವಾಗ ರೈತ ವಿಚಾರ ಮಾಡಿದ, 2 ಎಕರೆ ಹೊಲ್ದಾಗ ಇಷ್ಟು ನಾ ಆರಾಮದನಿ, ಇನ್ನೊಂದು 100 ಎಕರೆ ಆತಂದ್ರೆ ನಾ ಎಷ್ಟು ಸುಖಿ ಇರ್ಬೋದು. ಪ್ರಭುಗಳೇ, ನೀವಾಗೆ ಕೊಡ್ತೀರಿ ಅಂದ್ಬೇಕು, ನಾ ಯಾಕೆ ಬೇಡ ಅನ್ರಿ? ನನ್ನ ಮನಸ್ಸಿಗೆ ಎಷ್ಟು ಇಚ್ಛೆ ಆತ್ಲ ಅಷ್ಟು ಹೊಲ ಕೊಟ್ಟು ಬಿಡ್ರಿ ಅನ್ನೋ. ಅವ ರಾಜ ಅಂತಾನ, ನೋಡಪ್ಪ ನಂದೊಂದು ನಿಯಮ, ನಿಂಗೆ ಎಷ್ಟು ಬೇಕಲ್ಲ ಅಷ್ಟು ಹೊಲ ತಗೋ, ಜಮೀನು ತಗೋ. ಸೂರ್ಯೋದಯ ಆಯ್ತಂದ್ರೆ ಸೂರ್ಯಾಸ್ತ ಆಗುತ್ತಕ್ಕ ನೀ ಎಷ್ಟು ತಿರುಗುತ್ತಿಲ್ಲ ಅಷ್ಟೆಲ್ಲ ಹೊಲ ನಿಂದ ನೋಡು. ನಾಳೆ ಮುಂಜಾನೆ ಬಾ, ನಾ ಬೆಟ್ಟದ ಮೇಲೆ ಕಲ್ ಮೇಲೆ ಕುಂಡ್ರತ್ನು ಮಂತ್ರಿ ಸಹಿತ. ಸೂರ್ಯೋದಯ ಟೈಮ್ದಾಗ ನೀ ಹೊಲ ಎಷ್ಟು ಬೇಕಟ್ಟು ನೋಡ್ಕೋ. ಸೂರ್ಯಾಸ್ತ ಒಳಗ ಗುಡ್ಡ ಏನು ನನ್ನ ಹತ್ತಿರ ಬಂದು ನೀ ಎಷ್ಟು ತಿರುಗಿರ್ತಿಲ್ಲ ಅಷ್ಟೆಲ್ಲ ಹೊಲ ನಿಂದ ಅಂತ ರಾಜ ಹೇಳ್ದ. ಎದ್ದು ನೋಡಿ, ಕೃಷಿಗೆ ಎಂದು ಹೇಳ್ದವ ರಾತ್ರಿ 2 ಗಂಟೆಗೆ ಎದ್ದು ಕೂತು. ನಿಮಗೂ ಹಂಗಾಕೈತಿ, ಯಾವಾಗ ಪುಕ್ಕಟ ಸಿಗ್ತೈತಿ ಅಂದ್ರೆ ತಿಳ್ಕೋರಿ. ಯಾರ ಕಷ್ಟದಿಂದ ನ್ಯಾಯೋಪಾರ್ಜದಿಂದ ಶ್ರಮ ಗಳಿಸಿ ಪಡ್ಕೊಂಡಾರ ಅದ ಸುಖ ಕೊಡ್ತೈತಿ. ಅನ್ಯಾಯದಿಂದ ಮಾಮನ ಕಡೆಯಿಂದ ಬರಲಿ, ಅತ್ತಿ ಕಡೆಯಿಂದ ಬರಲಿ, ಹೆಂಡತಿ ಕಡೆ ಬರಲಿ, ಮುಖ್ಯಮಂತ್ರಿ ಕಡೆಯಿಂದ, ಪ್ರಧಾನಮಂತ್ರಿ ಕಡೆಯಿಂದ ಬರಲಿ, 2ನೇ ಸೈಡ್ಲೆ ಪುಕ್ಕಟ್ಟ ಬಂದಿತ್ತಂದ್ರೆ ಅದರಿಂದ ನಿಮಗೆ ಶಾಂತಿ ಅಲ್ಲ, ಉಲ್ಟಾ ದುಃಖ ಸಿಗ್ತೈತಿ. ಅದು ಪರಿಗ್ರಹಕ್ಕ ದುಃಖಕ್ಕೆ ಕಾರಣ ಆಕೈತಿ ನಮ್ಮ ಸಿದ್ಧಾಂತ ಹೇಳ್ತೈತಿ. ಖರೆ ಧರ್ಮಾತ್ಮ ಯಾರ್ದಾರೋ ಪುಕ್ಕಟ್ಟ ಯಾವಾಗೂ ತಗೋದಿಲ್ಲ. ಧರ್ಮಾತ್ಮನ ಲಕ್ಷಣ ಇದು. ಅಂದರೆ ಇವತ್ತು ವರ್ತಮಾನ ಕಾಲದ ನಾನು ಎಷ್ಟು ಧರ್ಮಾತ್ಮ ಅದ ನೀವು ಲೆಕ್ಕ ಹಾಕ್ರಿ, ವಿಚಾರ ಮಾಡ್ರಿ. ನಾವು ಬೇಡ ಅಂದ್ರೂ ಕೊಡ್ತಾರೆ, ಏನು ಮಾಡೋದ್ರಿ? ಮತ್ತು ನಮಗೆ ಉತ್ತರ ಹೇಳ್ತಾರು. ಪರಿಗ್ರಹ ಆಕೈತೆ ಅದನ್ನ ದಾನ ಮಾಡ್ರಿ ನೋಡುನು. ಅದಕ್ಕೆ ಬುದ್ಧಿ ಇಲ್ಲ, ಬರ್ಲಿ ಅನ್ನಕ್ಕೆ ತಯಾರು, ಕೊಡಾಕ ಒಟ್ಟವಲ್ಲಿ. ಎಂತಿದ್ದು ಅಂಥ ಬುದ್ಧಿ ಪಾಪ ಬುದ್ಧಿಯೋ ಏನು ಧರ್ಮ ಬುದ್ಧಿಯೋ? ವಿಚಾರ ಮಾಡ್ರಿ. ಬೇಡ ಅನ್ನೋದು ಭಾವ ಇರಬೇಕು ಅಂತೇಳಿ ಬತ್ತು. ಅದೇನೋ ನನ್ನ ಪೂರ್ವ ಪುಣ್ಯದಿಂದ ಬಂದೈತಿ, ಅದು ಪುಣ್ಯ ಕಾರ್ಯಕ್ಕೆ ಹೋಗ್ಲತ್ತ ಒಂದು ಸ್ವಲ್ಪ ಸ್ವತಃ ಗಳಿಸಿದ ಸೇಚ ಕೊಟ್ರಿ ಅಂದ್ರೆ ಪಾಪದಿಂದ ಮುಕ್ತ ಆಕೈತಿ, ಪರಿಕರಿಂದ ಮುಕ್ತಿ ಸಿಗ್ತೈತಿ. ಅಂಥ ಭಾವನೆಗಳು ನಮಗೆ ಬೇಕು ನೋಡ್ರಿ. ಮುಂಜಾನೆ ಬಂದ ಮಂತ್ರಿ ಸಹಿತ ರಾಜ ಪರ್ವತ ಮೇಲೆ ದೊಡ್ಡ ಹಾಸಕಲ್ ಮೇಲೆ ಕುತ್ಕೊಂಡ. ಹರ್ಯಾಗೆದ್ದು ಬಂದ ರಾಜನ ಚರಣ ಸ್ಪರ್ಶ ಮಾಡಿ ರೈತ ಹೊರಟ. ಮೊದಲ ವಿಚಾರ ಮಾಡ್ದ, ಒಂದು ತತ್ರಾಣಿಗಾಗಿ ನೀರು ತುಂಬ್ಕೊಂಡು ಹೆಗಲಿಗೆ ಹಾಕ್ಕೊಂಡ. ಒಂದು ಹೆಗಲಿಗೆ ರೊಟ್ಟಿ ಬುತ್ತಿ ಕಟ್ಕೊಂಡು ಹೆಗಲಿಗೆ ಹಾಕ್ಕೊಂಡ. ಯಾಕಂದ್ರೆ ರಾಜ ಹೇಳ್ಯಾನ, ಸೂರ್ಯೋದಯ ಹಿಡ್ಕೊಂಡು ಸೂರ್ಯಾಸ್ತ ಆಗೋತಕ ಟೈಮ್ ಕೊಟ್ಟಾನ. ಎಟ್ಟು ನಾ ತಿರುಗ್ತಾನ ಅದೆಲ್ಲ ಭೂಮಿ ನಂದ.
ನಡು ನೀರಡಿಕೆ ಆತು ಅಂದ್ರೆ ಬೇಕಲ್ಲ ನೀರು, ನಡು ಹಸು ಆದ್ರೆ ಬೇಕಲ್ಲ ರೊಟ್ಟಿ. ಕಟ್ಕೊಂಡ ಹೊರಟ, ಮುಂಜಾನೆ ಹೊರಟ. ಮಹಾರಾಜ ಹೇಳಿದ್ದ ರಾಜ, ಎಟ್ಟು ತಿರುಗ್ತಿ, ಎಟ್ಟು ಹೋಗ್ತಿ, ಎಟ್ಟು ನೀವು ಸುತ್ತಾಕ್ತಿ, ಎಟ್ಟು ಒಲೆಯದಾಗ್ತೀರಿ ಅದೆಲ್ಲ ನಿಂದ. ನೀವು ಸಣ್ಣಂಗೆ ಹೋದ್ರೆ ಯಾವಾಗ ಆಗೋದಂತ ಓಡಾಕ್ ಶುರು ಮಾಡಿದ. ಮಧ್ಯಾಹ್ನ ಒಂದಾಯ್ತು, ಬಾಯಾರಿಕೆ ಆಗೈತಿ, ಹಸು ಆಗೈತಿ. ಯಾಕ ನೀರು ಕುಡ್ಕೋತ ತಿನ್ಕೋತ ಕೂತ್ನಂದ್ರೆ ಮತ್ತೆ ಕಡಿಮೆ ಆಕತಿ ಭೂಮಿ ಅಂದ. ಭೂಮಿ ಮಾಪ ಕಡಿಮೆ ಆಕತಿ ಅಂದ. ಕೊಳ್ಳಿಗೆ ಹೆಗಲಿಗೆ ತತ್ರಾಣಿಗೆ ನೀರದ ಒಂದು ಕಡೆ ಬುತ್ತೆ, ತನ್ನ ಕೈ ಮೈಗೆ ಹತ್ಕೊಂಡ್ರೆ ಕಟ್ಕೊಂಡಾನ. ಕರೆ ತಿನ್ನಾಕ ಸೌಡಿಲ್ಲ ಸಾವುಕಾರನ ಕತ್ತಿ ಇದು. ಈಗ ಹೇಳಿಲ್ಲ ಮಹಾನ್ ಸಾಗರ್, ಮದಿಗೆ ಹೋಗ್ಬೇಕಾದ್ರೆ ಜೋಡಿಲೆ ಮನ್ಯಾನವ್ರೆಲ್ಲ ಹೊಕ್ಕಿರಿ. ಅದರ ಧರ್ಮಕ್ಕೆ ಬರ್ಬೇಕಾದ್ರ, ವಿಧಾನ ಕುಂಡ್ರಬೇಕಾದ್ರ, ಲೋಪಿ ಮಾಡ್ಬೇಕಾದ್ರ ನೀನು ಬಿಟ್ಟ ನೀನು ಬೇಕಾದ ಮಾಡಿ, ನನಗೇನು ಹೇಳ್ಬೇಡ ನೋಡು ಅವ ಅಂತಾನ. ನೋಡ್ರಿ ವಿಚಾರ ಮಾಡಿ. ಚೆಲ್ಲ ರಾಣಿ ಆಗ್ಬೇಕಾದ್ರೆ ಮನ್ಯಾಗ ಹೋಗಿ ಸಂಕಲ್ಪ ಮಾಡ್ರಿ. ನಾ ಅಂತೂ ಹಾರು ಕೊಡ್ತೀನಿ, ಕರೆ ಒಬ್ಬಕ್ಕೆಲ್ಲ ಜೋಡಿಲೆ ಕೊಡೋದು. ನಾ ದರ್ಶನ ಮಾಡ್ತೀನೋ ಜೋಡಿಲೆ, ನಾ ಸ್ವಾಧ್ಯಾಯ ಮಾಡ್ತೀನಿ ಜೋಡಿಲೆ, ನಾ ವಿಧಾನ ಮಾಡ್ತೀನಿ ಜೋಡಿಲೆ. ಚೆಲ್ಲಾ ರಾಣಿ ಆಗ್ಬೇಕಂತಕ್ಕಂಥ ಭಾವ, ಮೈನಾ ಸುಂದರಿ ಆಗ್ತಕ್ಕಂಥ ಭಾವ. ಮೈನಾ ಸುಂದರಿ ಒಬ್ಬ ಗಂಡನ ಜೊತೆ ಸೇವಾ ಮಾಡ್ಕೋತ 700 ಕುಷ್ಠರೋಗಿ ಸೇವಾ ಮಾಡ್ಲು. ಈಗ ಶಿಖರ್ಜಿ ಯಾತ್ರಾ ಮಾಡಿಸಿದ್ಲು, ಸಿದ್ಧ ಚಕ್ರ ವಿಧಾನ ಮಾಡಿಸಿ ಗಂಧೋದ ಕೊಟ್ಲು. 700 ರೋಗೆಲ್ಲ ನಿರೋಗಿ ಆಗ್ತಕ್ಕಂಥ ಸೇವಾ ಮಾಡ್ಕೊಂಡ. ಎಂಥ ಪುಣ್ಯವತಿ ಆದ್ಲಂದ್ರ ಇತಿಹಾಸದಾಗ ಪ್ರಥಮಾನ್ ಯೋಗದಾಗ ಆಕಿ ಹೆಸರ ಅಜರಾಮರಾಗೋಯ್ತು. ನಮ್ಮಂಥವ್ರ ಬಾಯಿಗೆ ಇವತ್ತು ಜೀವಂತ ಆಗುವುದ ಪುಣ್ಯಾತ್ಮ ಗೀತಿ ಸೇವಾ ಮಾಡಿದ್ರ ಫಲ ಈತಲ್ಲ. ಅಂತಮತಿ ಅಂತ ದೇಸಾಯಿ ನಿನ್ನಿಂದ ಒಮ್ಮೆನ ಸುಂದರಿ ನಾಲ್ಕು ಹೇಳ್ತಾನೆ, ನಿನ್ನ ಸುಂದರ ಗಂಡು ಹೇಳ್ದಾನೆ. ಕೊಟ್ಟಿ ಬಟ್ ಶ್ರೀಪಾಲ್ ರಾಜ, ಶ್ರೀಪಾಲ್ ರಾಜ ಇಲ್ದ ಮೈನಾ ಸುಂದರಿ ಪಾತ್ರ ಇಲ್ಲ. ಮೈನಾ ಸುಂದರಿ ಪಾತ್ರಕ್ಕೆ ಹೆಲ್ಲಿಯು ಬಂದದ್ದನ ಶ್ರೀಪಾಲ್ ರಾಜನಿಂದ. ಚೆಲ್ನಾ ರಾಣಿ ಪಾತ್ರಕ್ಕೆ ಹೆಲ್ಲಿಯು ಬಂದಿದ್ರನ್ನ ಎದರಿಂದ ಮಹಾಪದ್ಮ ತೀರ್ಥಂಕರ ಆಗ್ತಕ್ಕಂಥ ಶ್ರೇಣಿಕ ರಾಜನಿಂದ. ಆಕಿ ಮಾಡಿದ್ದ ಪುರುಷಾರ್ಥಂಗ ನಮ್ಮಲ್ಲಿ ಸಂಕಲ್ಪ ಹೊತ್ಕೋಬೇಕು, ನಾವು ಭಾವನಾ ಮಾಡಬೇಕು, ಯಜಮಾನ್ ತಯಾರು ಮಾಡಬೇಕು. ನಂದಂತೂ ಪರಂ ಭಾಗ್ಯತ್ರಿ, ಇಂಥ ಮಂತಂದ ಇಂಥ ಊರಾಗ ನಾನು ಕೊಟ್ಟಾರು, ನೀವು ಧಾರ್ಮಿಕ ತಿಳ್ಕೊಂಡು ಕೊಟ್ಟಾರು. ಅತ್ತಿ ಮಾವ ಧಾರ್ಮಿಕ ಇದ್ರು, ನೀವು ಧಾರ್ಮಿಕ ಇದ್ರೆ ನಡೀರಿ. ದಿವಸ ಸಂಸಾರ ಇದ್ದದೈತಿ, 8 ದಿವಸ ರೇ ಸಿದ್ಧ ಚಕ್ರ ಮಹಾಮಂಡಲ ಆರಾಧನೆ ಮಾಡಿ ನಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಂಡ್ರಿ ಅಂತ ಪ್ರೇರಣಾ ಮಾಡ್ರಿ. ಅವ್ರಿಗೆ ನಿಮಿತ್ತ ಆಗಾಕ ಪುರುಷಾರ್ಥ ಮಾಡಿ ತಿಳಿ ಹೇಳಿ, ನಾಳೆ ಒಂದು ದಿವ್ಸ ನಿಮಗೆ ಹುಗ್ಗಿ ಮಾಡಿ ಹಾಕ್ತೀನಿ ರೀ. ಭಾವನಾ ಮಾಡ್ರಿ. ಭಾವನೆ ಜೊತೆಗೆ ಪ್ರಬಲ ಪುರುಷಾರ್ಥದ್ದು ಅತ್ಯವಶ್ಯಕ ಐತಿ. ಆಚಾರ್ಯ ಶಾಂತಿಸಾಗರ್ ಹೇಳಾರು, ಭಾವನಾ ಮಾಡ್ರೆ ತೀರ್ಥಂಕರ ಪ್ರಕೃತಿ ಬಂದ ಅದು ಕರೆ ಐತಿ. ಕರೆ ಭಾವನಾ ಅಷ್ಟಲ್ಲ, ಭಾವನಾ ಜೊತೆಗೆ ಕಾರ್ಯರೂಪಕ್ಕೆ ಬರ್ಬೇಕು. ನಾವು ಪುರುಷಾರ್ಥ ಮಾಡಬೇಕು ಅಂದಾಗ ಕಾರ್ಯಸಿದ್ಧಿ ಆಗ್ತೈತಿ. ಕಾರ್ಯಸಿದ್ಧಿ ಆದ್ರೆ ನಾವು ಸಿದ್ಧ ಆಗ್ತೀವಿ. ಅದಕ್ಕೆ ಸಿದ್ಧ ಚಕ್ರ ಮಹಾಮಂಡಲ ಆರಾಧನಾ 2024 ಬೀಜಾಕ್ಷರಗಳನ್ನ ಹೊಂದಿರ್ತಕ್ಕಂಥದ್ದು. ತೀರ್ಥರಾಜ್ ಸನ್ಮೇತ್ ಸಿಕ್ಕಜ್ಜಿ ಒಳಗ ನಾನು ಪಂಚಬಾಲಿ ತೀರ್ಥಂಕರ ಮೂರ್ತಿ ಮೇಲೆ ಅಖಂಡ ಶಾಂತಿದಾರ ಹಿಡ್ಕೊಂಡು 48 ದಿವಸದಕ್ಕ ಪ್ರತಿ ದಿವಸ 2024 ಬೀಜಾಕ್ಷರ ಹೇಳಿ ಶಾಂತಿದಾರ ಮಾಡುವಂಥ ಸೌಭಾಗ್ಯ ತಗೊಂಡು ಸಿದ್ಧಶಿಲಾದಾಗ ಸಮ್ಮೇತ್ ಸಿಕ್ಕಜ್ಜಿ ಕ್ಷೇತ್ರದಾಗ ನನ್ನ ಆತ್ಮ ವಿರಾಜಮಾನ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ. ನಿಮಗೂ ಇದನ್ನು ಪರಮ ಸೌಭಾಗ್ಯ ಸಿಕ್ಕದ. ಅದ್ರಾಗ ಕಳ್ಕೊಂಡು ಹುಡ್ಕ್ಯಾಡಬೇಡ್ರಿ, ಸಂಖ್ಯೆ ಲಿಮಿಟೆಡ್ ಅದ. ಇದು ಅಂದ್ರೆ ನಮ್ಮ ಇದೇ ಚರ್ಚೆ ನಡೆದಿತ್ತು. ಒಂದು ವೇಳೆ ಅಡ್ವಾನ್ಸನ ಈ ಒಂದು ಪೂಜಾಕ್ಕೆ ನಾವು ಮುಕ್ತ ಅವಕಾಶ ಕೊಟ್ಟಿದ್ರ ಇದು 2,000 ಅಲ್ಲ, 9,000 ಆಕೈತೇನೋ ಗೊತ್ತಿಲ್ಲ. ಯಾವ ರೀತಿ ಜನರು ಲಾಸ್ಟ್ ಸಪೋರ್ಟ್ ಸಿಗಾಕೈತಂದ್ರೆ ಬರ್ಕೊಳ್ಳೋರು ಬ್ಯಾಸತ್ರ. ನಮ್ಮ ಕಡೆ ಪಾವತಿ ಆಗ್ಯಾವ ಬರಬೇಡ್ರಿ ವಜಯಜಿನ ಅಂದ್ರೆ ಪ್ರಭಾತಾಯಿ ಕರಿನೋ ಸುಳ್ಳು. ಲಾಸ್ಟಿಗೆ ಬಂದು ತಲೆ ನುಸಾಕೈತಿ, ಹಡ್ಯಾಕಾಗೈತಿ ಇವ್ರ ಸಲುವಾಗಿ. ಒಮ್ಮೆ ಕೈತಾನ ತಲೆ ಗೊಯ್ ಅನ್ನಕೈತೆ. ನಂಗೇನು ಹೇಳ್ಬೇಡ್ರಿ, ನೀವು ಮಾಡ್ಕೋರಿ, ಎಲ್ಲಾರು ಅವ್ರ ಕಡೆ ಬರ್ಸೋ. ಯಾಕಂದ್ರೆ ಲಿಮಿಟ್ ಮೀರಿ ಮನ್ಸಾಗ ಒಂದು ಲಿಮಿಟ್ ಇರ್ತೈತಿ. ಅದ್ರ ಮೀರಿ ಹೋತಂದ್ರೆ ಅನ್ಕಂಟ್ರೋಲ್ ಆ ಅವಸ್ಥಾ ಕೂತಿತ್ತು. ಕಳ್ಕೊಂಡು ಹುಡ್ಕೊಂಡು ಮುಂದಿನ ಪಾವನ ಮಾಡೀನಿ. ನಾವು ಆಯು ಕರ್ಮಿತ್ತು ಅಂದ್ರೆ
2027ಕ್ಕೆ 27 ದಿವಸ ಏನು ಪಂಚ ಕಲ್ಯಾಣ ಆಗುದತಿ. ಆ ಪಂಚ ಕಲ್ಯಾಣ 27 ದಿವ್ಸನಾಗ 24 ತೀರ್ಥಂಕರ ಪೈಕಿ ಯಾವುದೇ ತೀರ್ಥಂಕರು ಬರಲಿ 5 ಕಲ್ಯಾಣಕಗಳು ಬರಬೇಕು, ಜೊತೆಗೆ ಅಷ್ಟಾನಿಕ್ ಪರ್ವ ಬರಬೇಕು. ಈ ಭಾವನೆ ಇಟ್ಕೊಂಡು 27 ದಿವಸ ಐತಿಹಾಸಿಕ ಪಂಚ ಕಲ್ಯಾಣ ಮಾಡುವಂಥ ಭಾವ ಹೊಂದೇವಿ. ನೋಡೋಣ, ಪುರುಷಾರ್ಥ ನಡೆದದ, ಪ್ರಯತ್ನ ನಡೆದದ. ಈಗಾಗಲೇ ಇವತ್ತೊಬ್ಬರು ಭಕ್ತರು ಬಂದಿರು, ಆಚರಿಸಿ 27 ದಿವಸ ಪಂಚ ಕಲ್ಯಾಣದಾಗ ಆಹಾರ ದಾನ ಮಾಡಕ್ಕೆ ನಮಗೆ ಅವಕಾಶ ಸ್ವಲ್ಪ ಭಾಗ್ಯ ಕೊಡ್ರಿ ಅಂತ ನಾ ಹೇಳಿ ಈಗಾಗಲೇ ಒಬ್ರು ದಾತ ಘೋಷಣೆ ಮಾಡ್ಯಾರಪ್ಪ. ಅದನ್ನು ಬಿಟ್ಟು ನೀವು ಬೇರೆ ಏನು ಸೇವಾ ಮಾಡೋಕ್ಕೆ ಸಾಧ್ಯತೆ. 120 ದಿವಸ ಆಹಾರ ದಾನ ಬೇಡ, ಒಂದು 9 ರೂಮ್ ಬದ್ರಿಗಿರ ಕಟ್ಟಿಸ್ಕೊಟ್ರಂದ್ರೆ ಬಂದಂಥ ಮಂದಿಗೆ ಇರ್ಕೊಳಕ ಸಾಧು ಸಂತರ ಚೌಕ ಮಾಡೋಕೆ ಅನುಕೂಲ ಆಕೈತಿ ಅಂತ ಹೇಳ್ಬಿಟ್ಟು ಆಯ್ತು ರೀ, ನಿಮ್ಮ ಆಶೀರ್ವಾದ ಇರಲಿ, ಅದಕ್ಕೆ ಮಂಗಳಾಚರಣೆ ಮಾಡುವಂಥ ಆಶೀರ್ವಾದ ಕೊಡ್ರಿ, ನಾ ಸೇವಾ ಮಾಡ್ತೀನಿ ಅಂತ ವ್ಯಕ್ತಿ ಹೋದ ಅಂತ ಭಾಗ್ಯವಾನ್ ಜೀವಿತ ಸಿಗ್ತದೆ. ಯಾವುದೂ ಅಭಾವಿಲ್ಲ. ಪುಣ್ಯ ಇತ್ತಂದ್ರೆ ಪುರುಷಾರ್ಥ ಮಾಡಾಕ ತನ್ನಿಂದ ತನ್ನ ಪ್ರೇರಣಾ ಸಿಗ್ತದೆ, ಕಾರ್ಯ ರೂಪಕ್ಕೆ ಬರ್ತದೆ. ಹಂಗೆ ಯೋಗದಿಂದ ಆಗ್ತದೆ ಎಲ್ಲ ಕಾರ್ಯ. ಇವು ಓಡಾಕೈತಿ ನೋಡ್ರಿ, ಓಡಾಕೈತಾರ ಮಧ್ಯಾಹ್ನ 1 ಬಾಯಿಸ್ತು, ನೀರು ಕುಡಿಯಾಕ ಸೌಡಿಲ್ಲ, ಬುತ್ತಿಯಾಗಿಂದ ಬುತ್ತಿ ಗಂಟ ಬಿಚ್ಚಿ ರೊಟ್ಟಿ ತಿನ್ನಾಕ ಸೌಡಿಲ್ಲ. ಓಡ್ದ ಹಳಿಂಗಳಿ ಬಿಟ್ಟು ಹಣಗಂಡಿಗೆ ಹೋದ, ಹಣಗಂಡಿ ಬಿಟ್ಟು ರಬಕೈಗೆ ಹೋದ, ರಬಕಾಯಿ ಬಿಟ್ಟು ಎಲಟ್ಟಿಗೆ ಹೋದ, ಎಲಟ್ಟಿ ಬಿಟ್ಟು ಹುಣ್ಣೂರ್ಗೆ ಹೋದ. ಹ್ಞೂ ಅಂದ್ರೆ ಹುಣ್ಣೂರತ್ತು, ಹುಣ್ಣೂರು ಬಿಟ್ಟು ಜಮಖಂಡಿಗೆ ಹೋದ, ಜಮಖಂಡಿ ಬಿಟ್ಟು ಆಲಗೂರ್ಗೆ ಹೋದ. ಇನ್ನು ಯಾವ ಆಲಗೂರು ಬಿಟ್ಟು ಸಾವಳಿಗೆ ಹೋದ, ಸಾವಳಿಗೆ ಬಿಟ್ಟು ಹೊನವಾಡಕ್ಕೆ ಹೋದ, ಹೊನವಾಡ ಬಿಟ್ಟು ಬಾಬಾ ನಗರಕ್ಕೆ ಹೋದ. ಪಾರ್ಶ್ವನಾಥ ದರ್ಶನ ಮಾಡೋಕ್ಕಲ್ಲ. ಯಾಕೈತಿಲ್ಲ ನಿಮಗೆ ಬೇಕತ್ತ ಬೆನ್ನು ಹತ್ತೈತಿ ಕುದುರೆ, ಮನಸ್ಸು ರೂಪಿ ಕುದುರೆ ಓಡಾಕೈತೈತೆ. ಹಿಂದಕ್ಕೊಬ್ಬ ಕುದುರೆ ಓಡವಾತತಿ, ಯಾರೋ ಹಾದ್ರತ್ತೊಬ್ಬ ಮಹಾತ್ಮನತ್ತಕ್ಕೆ. ಅವ ಮಹಾತ್ಮ ಹೇಳಿದತ್ತ, ಒಂದು 3 ದಿವಸ ಉಪವಾಸ ಕೆಡು, 4ನೇ ದಿವಸ ಒಂದು ಉದ್ದ ತೆಂಗಿ ಎದ್ರದ ಅವು ಇರ್ತಾವಲ್ಲ ಗೊಂಜಾಳ ತಿನಿ ಮುಂದೊಂದು ಜೋತ್ ಬಿಟ್ಟು ಕಟ್ಟು ಒಂದು 1.5 ಫುಟ್ ಮುಂದೆ ಬಿಟ್ಟ ಕುದುರೆ ಹೆಂಗೆ ಓಡ್ತೈತಿ ನೋಡೋಕೆ ಅಂದ್ರತ್ತು. ಸಾಧುಗಳು ಭಾಳ ಶಾನೆ ಇರ್ತಾರೆ ಅಂಥವ್ರು. 3 ದಿವಸ ಉಪವಾಸ ಕಡಿಯುದ, 4ನೇ ದಿವಸ ಟಾಂಗಾಕ ಕುದುರೆ ಕಟ್ಟಿದವ. ಯಾರ ಕುದುರೆ ಸವಾರ್ ಕುದುರೆ ಕಟ್ಟಿ ಟಾಂಗಾಕ 1.5 ಫುಟ್ ಮುಂದೆ ಒಂದು ಉದ್ದಂತದ ತೆನಿ ಎದರ್ದ ಗೊಂಜಾ ತೆನಿ ಸುಲಿದು ಜೋತ್ ಬಿಟ್ಟು ಕಟ್ಟಿ ಬಿಟ್ಟ. ಅಂದ ಬಡಕನ ಎದ್ದು ಓಡಾಕತ್ತಿದ್ದು ಕುದುರೆ ಇಂದು ಓಡಾಕತ್ತೆ, ಅವನು ನಿತ್ಯ ಇಲ್ಲ. ಹಿಂಗಪ್ಪ ಇದು ಸಂಸಾರ. ಓಡ್ದ ಬಾಬಾ ನಗರ್ ತಕ ಹೋದ. ಟೈಮ್ ಆಗಿತ್ತು 5 ಗಂಟೆ, 6ಕ್ಕೆ ಹೊತ್ತು ಮುಳುಗ್ತೈತಿ. ಹರ್ಯಾಗ 6ಕ್ಕೆ ಓಡಿದವ. ನಾನು ಹೋಗಿನಿ ದೀಕ್ಷಾ ತಗೋಕಿತ್ತ ಮೊದಲು. 1 ದಿವ್ಸನ ಮಿಶೋಡ್ಗಿಂದ ಬಾಬಾ ನಗರಕ್ಕೆ ಹೋಗಿ ಪಾರ್ಶ್ವನಾಥ ದರ್ಶನ ಮಾಡಿ ವಸ್ತಿ ಮಾಡಿ ಅಭಿಷೇಕ ನೋಡಿ ವಾಪಸ್ ಬಂದೀನಿ. 1 ತಿಂಗಳ ತಗ ಬಸ್ಸಿಗೆ ಹೋಗಕ್ಕೆ ಬರಲಿಲ್ಲ ನಂಗೆ. ಬರ್ಕ್ಯಾಗ ಕುಂಟ್ರಗತ್ತೆ ಕೈಯ ಹಾಕ್ಕೊಂಡು ಜಿಕ್ಕೋತು ಬಸ್ಸಿಗೆ ಹೋಗ್ತಿದ್ನಿ. ಯಾಕ ರೋಡ್ ಕಾದಿತ್ತು, ಕಾಲೆಲ್ಲ ಕಾದು ಗುಳ್ಳಿ ಎದ್ದು ಸೊಟ್ಟೆಲ್ಲ ಸುರಿದು ಹೊಡೆದಿದ್ದು, ನಡ್ಯಾಕೆ ಬರ್ತಿದ್ದಿಲ್ಲ. ಅಂಥದ್ರಾಗ ಕೇಶ್ ಲೋಷನ್ ಮಾಡ್ಕೊಂಡು ಯಾರೋ ಒಬ್ರು ಬೇದ್ರೆ ನಾಯಿ ಕಡ್ದತ್ತೇನೋ ಹನುಮಂತಂದ್ರು ನಂದು. ಅವ್ವ ಅಣ್ಣ ಇದೆಲ್ಲಿ ಬತ್ತಪ್ಪ, ನಾ ಹೇಳಿ ಕೇಳಿ ಅಟ್ಯಾಕ್ ಕೂದಲ ಬಿಟ್ಟದು. ಆವಾಗ ನಾ ಕೇಶ್ ಲೋಚನ ಉತ್ಸಾಹ ಕೇಶ್ ಲೋಚನ ಉದ್ದಾದ್ರ ಒಳಗೆ ಶಿರಾ ಏನಾಗಿ ಹೊಳಗೆ ಜೀವ ಸಾಯ್ತಾವು. ಅದಕ್ಕೆ 2-3 ತಿಂಗಳ ಒಳಗೆ ನಾ ಕೇಶ್ ಲೋಚನ ಮಾಡ್ಕೋತಾರೆ, ಇಟ್ಟುದು ಕೂದಲ ಬಿಡ್ತಾರ. ಒಬ್ಬರು ಶಿರಪಾಲ ರೇಗೌಡ್ರು ತಿದ್ರು. ಅವ್ರು ಅಂದ್ರು, ಐಂತಿನ ಮನ್ಯಾಗ ಮಾಡ್ಕೊಂಡ್ರೆ ಬೇಯ್ತಾರತ್ ಕಬ್ಬಿನ ಹೊಲ್ದಾಗ ಹೊಕ್ಕಿನ. ಕಬ್ಬಿನ ಪಡ್ದಾಗ ಮಾಯಂಗಿಡ್ದು ಬಡ್ಡೆ ಕೂತ್ 8 ತಾಸು ಕಿತ್ತೋಗಿದ್ನಿ ಕೇಶ್ ಲೋಚನೆ ಮಾಡ್ಕೊಂಡು. 1ನೇ ಸಲ ಕೇಶ್ ಲೋಚನೆ ಮಾಡ್ಕೊಂತ ಪರಮಸೌಭಾಗ್ಯ 8 ತಾಸು ಕೇಶ್ ಲೋಚನೆ ಮಾಡ್ಕೊಂಡ. ಪೈಲ ಕೇಶ್ ಲೋಚನೆ ನಿಮಿತ್ತಿ ಸಿಕ್ತು. ಪುರುಷಾರ್ಥ ಮಾಡಿದಾಗ ಸಾಧ್ಯ ಅದ. ಒಮ್ಮೆ ಸಾಮಾಯಿಕ ಮಾಡಾಕ ಮರ್ತಿಲ್ಲ, ನಿದ್ರಾದೆ ಯಾವಾಗ ಕೂತಾಗ ಊಟ ಮಾಡಿ ಕೂತು ಸಾಮಾಯಿಕ ನಡು ಬರ್ತಾ ಯಾವಾಗ ನಿದ್ರಾದೇವ್ತಾ ಶೆಟ್ಟಿ ಬರ್ತಿ ಬಾನ್ ಜುಟ್ಟ ಬಿಟ್ಟಿತ್ಲ ಶೇಂಡಿ ಮ್ಯಾಲೊಂದು ಸುಸಿ ಕಟ್ಟಿ ನಿನ್ನ ಗಪ್ಪ ನಿತ್ ನೀವು ಬಡಿ ಎಟ್ಟು ಹೊಡ್ತೀನಿ ನೋಡು ನಿತ್ತ ಸ್ವಲ್ಪ ಹತ್ತಿತ್ತು ನಾವು ಜೋರ್ಲಿ ಗಪ್ಪ ನಿಂದಿರ್ಬೇಕಂತ. ಹಂಗೆ ಮಾಡಿ ಪ್ರಾಕ್ಟೀಸ್ ಮಾಡಿ ಸಾಧನ ಮಾಡಿ ಇವತ್ತು 12 ತಾಸು ನಿಂತರು ಶರೀರ ಶಾಂತಿ ನಿಂದಿರ್ತೈತಿ, ಯಾವುದೂ ತಕರಾರು ಮಾಡಂಗಿಲ್ಲ. ಇದು 1 ದಿವಸ ಸಾಧನ ಅಲ್ಲ, ಪುರುಷಾರ್ಥ.
ಆ ಹುಚ್ಚು ಓಡ್ತು ಶೋಭಾನಿಂಗ್ ಹೇಳ್ತನು ಸಾಯಂಕಾಲ 5 ಗಂಟೆ ಆತ್ ಬಾಬಾನಗರ್ ತಕ ಓಡ್ಯಾರ. ಅವಾಗ ನೋಡ್ತಾನೆ 5 ಆತು, ಇನ್ನು ಹೊಳ್ಳಿ ಹೋಗುದು ಹೆಂಗ? ರಾಜ ಏನು ಹೇಳಿದ? 6 ಗಂಟೆಗೆ ಸೂರ್ಯಾಸ್ತ ಅವಕ್ಕಿಂತ ಮೊದಲು ನಂತೆಗೆ ಬರ್ಬೇಕು. ನೀ ಎಷ್ಟು ಓಡಿ ಬರ್ತಿ ಅಟ್ಟೆಲ್ಲ ಹೊಲ ನಿಂದು. 5 ಆತಿನ ಹೆಂಗೆ ಬರಾವ ಏನಾಗೋದಾತ? ಆಗಲಿ ಕ್ವಾಟ್ರ ಕೊಡ್ಲಿ ಬಿಡ್ಲತ್ತ ಬಂದ, ನೆಳ್ಕೋತ ಹೇಳ್ಕೋತ ಬಂದ. ಇನ್ನು ಗುಡ್ಡ ಏರಿ ನೋಡ್ಬೇಕತ್ ಮ್ಯಾಲೆ ಗುಡ್ಡ ಏರ್ತಾನೆ, ಜಾರಿ ಬಿದ್ದರೆ ಸತ್ತು ಹೆನಾಗಿ ಬಿದ್ದಿದ್ದ. ಎಷ್ಟು ಎಕರೆ ಬತ್ತಿವಂದ ಇರಬೇಕಂತ ಆಶಾ, ಕರೆ ಅತಿ ಆಸೆ ದುಃಖದ ಮೂಲ. ಆಸೆ ದುಃಖದ ಮೂಲ. ಯಾರು ಹೇಳ್ರು? ಬುದ್ಧರು. ಭಗವಾನ್ ಮಹಾವೀರ್ ಹೇಳ್ರು, ಭೋಗ್ ಸೆ ದುಃಖ, ತ್ಯಾಗ ಸೆ ಸುಖ, ಸುಖ ಸೆ ಶಾಂತಿ. ಜೀವನದಾಗ ಶಾಂತಿ ಪಡ್ಕೋಬೇಕಂದ್ರೆ ನೀವು ಜೀವನದಾಗ ಭೋಗ ಬಿಟ್ಟ ತ್ಯಾಗದತ್ತ ಪುರುಷಾರ್ಥ ಮಾಡ್ರಿ. ನೀವು ಎಷ್ಟ ವ್ರತ ನಿಯಮ ತಗೊಂಡ ದಾನ ಧರ್ಮ ತ್ಯಾಗ ವ್ರತ ನಿಯಮ ಮಾಡ್ತೀರಿ ಅಷ್ಟು ನಿಮ್ಮ ಆತ್ಮಾಂದ ಕಲ್ಯಾಣ ಆಕತಿ ಅಂತ ಹೇಳ್ರು. ವಿಚಾರ ಮಾಡ್ರಿ. 8 ತಾಸು ಚಂದಂಗೆ ಮಕ್ಕಳಕ್ಕೆ ಕಲೀರಿ ಅಂತ ಹೇಳಿ. ಹೆಂಗೆ ಮಕ್ಕಳದು? ಹೆಂಗೆ ಮಕ್ಕೋತೀರಿ ಹಂಗೆ ಮನ್ಕೊಳಾಗ ಎಡ್ಕಿನ ಭುಜ ಕೆಳಗೆ ಮಾಡಿ ಮಕ್ಕೋದ, ಮನ್ಕೊಳಾಗ ಬಲಭುಜ ಮ್ಯಾಲ್ ಮಾಡಿ ಹೇಳೋದು. ಅಂದ್ರೆ ಹೆಂಗೆ ಮಕ್ಕೊಂಡಿರಿ ಹಂಗೆ ಹೇಳ್ಬೇಕು. ನೀವ ಏನು ಹೇಳೋದ? ಪಪ್ಪಿ ಪಿಂಕಿ ಇದ್ರತ್ ಇಬ್ರು ಜಗಳಾಡೋರು. ಅವು ಹೇಳಕ್ಕೆ ಮಮ್ಮಿ ಹೇಳಕ್ಕೆ ಅಭ್ಯಾಸ ಮಾಡಿ ಆ ಅಭ್ಯಾಸ ಮಾಡೋ ನೆವದ ನಂಗೆ ತೆಲ್ದಿಂಬೇಕತ್ತ. ಪಪ್ಪಿ ಅನ್ನಕ್ಕಿ ಪಪ್ಪು ನಂಗೆ ಚಾದರ್ ಬೇಕತ್ತ. ನಂದು ಚಾದರ್ ಪಪ್ಪಿ ತಗೊಂಡ ತಂಗಿ ತಗೊಂಡಾತ. ಅಣ್ಣ ಜಗಳಾಡವ, ಅಣ್ಣ ನಂದು ತೆಲ್ದುಂಬ ತಂಗಿ ಜಗಳಾಡಕ್ಕಿ. ಅವು ಇಬ್ರಿಗೂ ಒಂದೊಂದು ತಂದು ಕೊಟ್ಟು, ಇಬ್ರಿಗೂ ಒಂದು ಚಾದರ ಇಬ್ರಿಗೂ ಒಂದು ತೆಲ್ದುಂಬ. ಗಪ್ಪ ಮಕ್ಕೋರಿ ಅಂತಂದು ಮನ್ಕೊಂಡು ಈಗೆಲ್ಲ ಮುಗಿಸಿ ಮನ್ಕೊಂಡು ಹೋಗ್ಬೇಕಂತ ನೋಡ್ತಾ ಮನ್ಕೊಂಡು ಕೊಲೆದ ಹೋಗಿ ಪಪ್ಪನ ತೆಲ್ದುಂಬ ಪಪ್ಪಿ ಕಾಲಾಗಿ ಬಿದ್ದೈತಿ, ಪಪ್ಪಿ ಚಾದರ ಪಪ್ಪನ ಮ್ಯಾಲೆ ಬಿದ್ದೈತಿ. ಆರಾಮ್ ಹಾಕ್ಕೊಂಡ ಇರು ತಕ್ಕ ನಂದ ನಿಂದ ಜಗಳ ಮನ್ಕೊಂಡ ನಂತರ ಪಪ್ಪನೂ ಇಲ್ಲ ಪಪ್ಪಿನೂ ಇಲ್ಲ, ಚಾದರ ಇಲ್ಲ ತೆಲ್ದುಂಬು ಇಲ್ಲ. ಇರು ತಕ್ಕ ನಾ ಮಹಿಳಾ ಮಂಡಳ ಅಧ್ಯಕ್ಷ, ಇರು ತಕ್ಕ ನಾ ಮಹಾರಾಜ್, ಇರು ತಕ್ಕ ನಾ ರಾಜ. ಯಾಕ್ಸಿರಿ ಇರು ತಕ್ಕ ಮಕ್ಕೊಂಡ್ರಿ ನಿದ್ದೆ ಹೆದ್ದಾಗ ನೀವು ಯಾರ್ದಾರಿ ನೋಡ್ರಿ. ನಿದ್ದೆ ಹೆದ್ದಾಗ ನೀವು ಯಾರ್ದಾರಿ? ದೇಸಾರು ಇಲ್ಲ, ಪಾಟೀಲ್ರು ಇಲ್ಲ, ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ, ಸಾವುಕಾರ ಇಲ್ಲ, ಬಡವನು ಇಲ್ಲ, ಶಿಕ್ಷಕಿಲ್ಲ, ಅಶಿಕ್ಷಕಿಲ್ಲ, ಎಲ್ಲರೂ ಶೂನ್ಯ. ಶಾಂತ ಸ್ವರೂಪ. ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾದಿದೇವಾಯ ನಮೋ ಜಿನಾಯ. ಹೇ ಜಿನೇಶ್ವರ ಪ್ರಭು, ಪ್ರಶಾಂತ ರೂಪ ನಿಮ್ಮದದ, ಪರಮ ವೀತರಾಗಿ ನೀವೆದರಿ. ಆ ವೀತರಾಗ ಭವನ, ವೀತರಾಗ ವ್ಯಕ್ತಿತ್ವ ನನ್ನ ಆತ್ಮಗೂ ಸಹಿತ ಪಡಿಬೇಕಾದ್ರೆ ನಾನು ಶಾಂತದಿಂದ ಇರಲಿಕ್ಕೆ ಪುರುಷಾರ್ಥ ಮಾಡ್ತೀನಿ. ಪಾಠಶಾಲದ ಮಕ್ಕಳನ್ನ ಶಾಂತ ಕುಲ್ಸಾಕ ಒಂದು 4 ಮಂದಿ ನಿಲ್ರಿ. ಹೇಳೋರು ಹೇಳ್ತಿರ್ತಾರೆ ಮಹಾರಾಜರ ಮಕ್ಕಳಿಗೆ ಪಾಠ. ಅವ 4 ಮಂದಿ ನಡು ನಿತ್ತ ಸಣ್ಣ ಪುಟಾಣಿ ಗೊತ್ತ ತಿಳಿತಿರಂಗಿಲ್ಲ. ಅವ್ರಿಗೆ ಸಂಸ್ಕಾರ ಇಲ್ಲ. ಅವಕ್ಕೆ ಶಾಂತ ಕುನ್ಸಾಕ ಅಲ್ಲೇ ಕೂತು ಅವನ ಗತೆ ಮಾಯಾ ಮಾಡಿ ತಮ್ಮ ಸುಕೊಂಡ್ರ ನೋಡಿ ಮಹಾರಾಜ್ ಬಕ್ಷಿಸ್ ಕೊಡೋ ನಿಮ್ಗೆ ಪ್ರೈಸ್ ಕೊಡೋ ಅವ್ರದಾರ ಸ್ವಲ್ಪ ಬುದ್ಧಿ ಅಂತ ಹಿಂಕೊಂಡಿರ್ತಾವ. ರಾತ್ರಿ ನಿಮ್ಮ ಮಕ್ಕಳ ನಿಮ್ಮ ಮನೆಗೆ ಬಂದು ಕೇಳ್ತಾವ, ಯವ್ವ ಮಹಾರಾಜ್ ಹೇಳ್ಯಾರ ರಾತ್ರಿ ಊಟ ಮಾಡಬಾರ್ದತ್ತ, ನೀ ಯಾಕೆ ರಾತ್ರಿ ತಿಂತಿ? ನಿಮ್ಮ ಮಕ್ಕಳ ನಿಮ್ಮನ್ನ ಕೇಳ್ತಾವ ನಾಳೆ ಪ್ರಶ್ನೆ. ಅಟ್ಟ ಸಂಸ್ಕಾರ ಮಕ್ಕಳ ಬುದ್ಧಿ. ಅದಕ್ಕೆ ಮಕ್ಕಳೇ ದೇವರು ಅಂತ ಹೇಳ್ಯಾರ, ಮಕ್ಕಳಲ್ಲಿ ದೇವರನ್ನ ಕಾಣಂತ ಹೇಳ್ಯಾರ. ಅದಕ್ಕೆ ನಮ್ಮ ಶಾಸ್ತ್ರದಾಗ ಜಿನ ಬಾಲಕ ಉಪಮಾ ಎಂತ ಕೊಟ್ಟರು. ಜಿನ ಬಾಲಕ, ಜಿನ್ ಅಂದ್ರೆ ಗೆದ್ದವನು, ಜಯಿಸಿದವನು, ಅರಿಷಡ್ ವರ್ಗಗಳನ್ನು ಜಯಿಸಿದವನು. ಬಾಲಕನೊಳಗ ಜಿನ ರೂಪವನ್ನ ಕಾಣು ಅಂತ ಹೇಳ್ತಾರ. ಅಂತ ವ್ಯಕ್ತಿತ್ವ ಅನಂತೆ ಬುದ್ಧರು ಯಾಕಷ್ಟು ದೊಡ್ಡವರಾದ್ರು ಅಂತ ಕೇಳ್ರ. ಪೂರ್ವದಾಗ ಬುದ್ಧರು, ಗೌತಮ್ ಬುದ್ಧರು ಒಂದು ಜಿಂಕಿದ್ರಂತ. ಏನಿದ್ರು ಸೂರಪ್ಪ? ಜಿಂಕಿದ್ರತ್ತ. ಜಿಂಕಿ. ಆ ಜಿಂಕಿ ಹೆಸರ ನೀಲಮಣಿ. ಆ ಜಿಂಕಿ ವನದಿ ಆ ಜಂಗಲ್ನ ಜಿಂಕಿತ್ತು. ಆ ಜಿಂಕಿಗಳ ಗ್ರೂಪದ ನಾಯಕ ಕಳಪ್ ಅಂತಾರ. ಅದಕ್ಕೆ ಜಿಂಕಿ ಕಳಪ್. ಹಂಗ ಗಜಸೇನ ಅಂತಾರೋ ಹಂಗ ಹೀರ. ಜಿಂಕಿಗಳ ಕಳಪದ ರಾಜ ಮುಖ್ಯಸ್ಥ ಯಾರೋ? ನೀಲಮಣಿ. ಆ ರಾಜ್ಯದ ರಾಜ ಮಾಂಸಾಹಾರಿ ಇದ್ದ. ಪ್ರತಿನಿತ್ಯ ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದ ಮಾಂಸಾಹಾರ ಮಾಡ್ತಿದ್ದ.
ಒಂದು ದಿವಸ ಜಿಂಕಿಗೆ ಬಾನಿಟ್ಟು ಜಿಂಕಿ ಹೊಡೆದ, ಅದರ ಮಾಂಸ ತಿಂದ. ರಾಜ ಸಂಕಲ್ಪ ಮಾಡಿದ, ನಾ ಸಾಯಿ ತನಕ ಜಿಂಕಿ ಮಾಂಸನ ತಿನ್ನೋ ಭಾಳ ರುಚಿ ಇರ್ತೈತೆ ಅಂತ ಸಂಕಲ್ಪ ಮಾಡಿದ. ಪ್ರತಿನಿತ್ಯ ಮಂತ್ರಿಗಳನ್ನು ಸೈನಿಕರನ್ನು ಕಳಿಸ್ತಿದ್ದ ಜಿಂಕಿ ತರಲಿಕ್ಕೆ. ಒಂದು ಸಲ ನೀಲಮಣಿ ಸಂಕಲ್ಪ ಮಾಡ್ತು, ಹಿಂಗಾದ್ರೆ ದಿನನಿತ್ಯ ನಾಲ್ಕಾರು ಜಿಂಕಿ ಸಾಯಕಿದ್ದು ಅಂದ್ರೆ ನಮ್ಮ ಅಸ್ತಿತ್ವನ ಕಳೆದು ಹೋಗ್ತದೆ. ಹೇಗಾದ್ರೂ ಮಾಡಿ ನಾವು ಬದುಕಬೇಕು, ನಮ್ಮ ಪರಿವಾರ ಸುಖಿ ಇರಬೇಕು ಅಂತ ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ರಾಜರ ಹತ್ತಿರ ರಾಜವಾಡೆಗೆ ಬಂದು ನಿವೇದನೆ ಮಾಡ್ತು. ಯಾವುದು? ನೀಲಮಣಿ, ಮಹಾಪ್ರಭು ಕ್ಷಮಾ ಮಾಡಿ, ನೀವು ಜಿಂಕಿ ಮಾಂಸನ ಬೇಕು ಹಠಾದಲ್ಲ, ಪ್ರತಿಯೊಬ್ಬರು ನಾವು ದಿವಸ ಪಾಳೆ ಹಾಕಿ ಒಂದೊಂದು ಜಿಂಕಿಯನ್ನು ನಿನ್ನ ಕೊಡುವಂಥ ವ್ಯವಸ್ಥಾನ ಮಾಡ್ತೀವಿ. ಅದರ ಬೇಟೆ ಆಡಿ ನಮ್ಮ ಸೈನ್ಯದ ಮೇಲೆ, ನಮ್ಮ ಸೇನಾದ ಮೇಲೆ ಅಟ್ಯಾಕ್ ಮಾಡಬೇಡ್ರಿ, ನಮಗೂ ಬದುಕಕ್ಕೆ ಅವಕಾಶ ಕೊಡ್ರಿ. ಮಹಾವೀರ ಭಗವಾನ್ ವಾಕ್ಯ ಏನದ? ಬದುಕಲು ಬಿಡು. ನೋಡಿ, ಒಂದು ಪ್ರಾಣಿಯಾಗಿ ಜಿಂಕೆಯ ನಾಯಕನಾಗಿ ಬಂದ ಮಹಾರಾಜರ ತರ ನಿವೇದನೆ ಮಾಡ್ತದ. ಮಹಾರಾಜ್ ತಥಾಸ್ತು ಅಂತಾನ, ಆದೇಶ ಮಾಡ್ತಾನ, ಪ್ರತಿನಿತ್ಯ ಒಂದು ಜಿಂಕೆಯನ್ನು ನೀ ಕೊಡಬೇಕು, ನನಗೆ ಆಹಾರ ಆಗಬೇಕು. ಆ ಪ್ರಕಾರ ಆಗ್ತದೆ. ಪ್ರತಿಯೊಂದು ಜಿಂಕಿ ನಿಯುಕ್ತ ಮಾಡಿ ಒಬ್ಬೊಬ್ಬರನ್ನ ಕಳಿಸ್ತಿದ್ರು. ಹಿಂಗೆ 6 ತಿಂಗಳ ಕಾಲ ಗತಿಸಿ ಹೋಯ್ತು. ಒಂದು ಸಲ ಒಂದು ಜಿಂಕಿ ಪಾಳೆ ಬತ್ತು. ಯಾವ ಜಿಂಕಿದ? ಯಾವ ಜಿಂಕಿ ಗರ್ಭಿಣಿ ಇತ್ತು ಆ ಜಿಂಕಿ ಪಾಳೆ ಬತ್ತು. ಆವಾಗ ಆ ಗರ್ಭಿ ಇರ್ತಕ್ಕಂಥ ಜಿಂಕಿಯನ್ನು ನೋಡಿ ಯಾರಿಗೇ? ನೀಲಮಣಿಗೆ ದಯಾ ಬತ್ತು. ಕೇಳ್ರಿ, ಆಚಾರ್ಯ ಭಗವಾನ್ ವಿದ್ಯಾಸಾಗರರು ಮೂಕ್ ಮಾಟಿ ಮಹಾಕಾವ್ಯದಾಗ हीरा राही याद दया, जिसको धर्म का, गुरु का, भगवान का, जिनवाणी का याद आता है, उसके हृदय में दया स्थिर होता है. दयावान, दया सागर उस आत्मा होता है. इसीलिए परमात्मा को सतत याद करना. जिन सहस्रनाम ಸ್ತೋತ್ರಾರ್ಚನೆ ಮಾಡಿ ಭಗವಂತರ ನಾಮಗಳನ್ನ ಸ್ಮರಣೆ ಮಾಡ್ರಿ. ಇದು ಯಾರು ಆದೇಶ ಪಾಲನೆ ಮಾಡ್ರಿ? ಆಚಾರ್ಯ ಭಗವಾನ್ ವಿದ್ಯಾಸಾಗರ ಆದೇಶ ಪಾಲನೆ ಮಾಡ್ರಿ. ಅನಂತ ಆಚಾರ್ಯ ಶ್ರೀ ಇಲ್ಲಿ ಇಲ್ಲ. ಅಂತ ಬಿಸಿಲಾಗ ಸೂಸು ಗಾಳಿ ಬೀಸಿ ನಿಮಗೆ ಧ್ಯಾನ ಮಾಡಾಕ, ಭಗವಂತರ ಪುಷ್ಪಾರ್ಚನೆ ಮಾಡಾಕ ಅನುಕೂಲ ವಾತಾವರಣ ತಯಾರು ಮಾಡಿಕೊಟ್ರು. ತಿಳ್ಕೊಂಡವ್ರಿಗೆ ಐತಿ, ತಿಳಿದವ್ರಿಗಿಲ್ಲ. ಐತಿ ಅಂದವ್ರಿಗೆ ಐತಿ, ಇಲ್ಲ ಅಂದವ್ರಿಗಿಲ್ಲ. ಶಾದಾಸ್ತಿ ಶಾದ್ನಾಸ್ತಿ. ಸಪ್ತಭಂಗಿ ಒಳಗೆ ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರೋ, ಯಾ ಬೌದು ಪೂರ್ವ ಭವ ಯಾರಿಗೆ ದಯಾ ಉದಯಕ್ಕೆ ಬತ್ತು, ಮನುಷ್ಯರಲ್ಲ ಜಿಂಕಿ ಒಳಗೆ ದಯಾ ಬತ್ತು ಅಂತತಿ. ತಂಗಿ, ನೀ ತುಂಬ ಗರ್ಭಿಣಿ, ನಿನ್ನ ಆಹುತಿ ಕೊಟ್ಟ, ಏನೋ ಅಪರಾಧ ಮಾಡಲಾರ್ದಂಥ, ಈ ಪ್ರಪಂಚ ನೋಡಲಾರ್ದಂಥ ಆ ಕೂಸನ್ನು ಬಲಿ ಕೊಡಬೇಡಮ್ಮ, ನಿನ್ನ ಬದಲ ಯಾರಾದರೂ ಹೋಗಲಿ ಅಂತ ಕೇಳ್ಕೊಂಡಾಗ ಯಾರೂ ಮುಂದೆ ಬರೋದಿಲ್ಲ. ಆವಾಗ ನೀಲಕಂಠ ಸ್ವಯಂ ನಿರ್ಣಯ ತಗೋತದ, ನಾನು ಹೋಗ್ತೀನಿ ಇವತ್ತು ರಾಜಾನಕ್ಕೆ ಶರಣಕ್ಕೆ, ಆದರೆ ನೀ ಗರ್ಭಿಣಿ ಅದಿ, ನಿನ್ನ ಸ್ಥಾನದನ್ನ ಕಳಿಸೋದಿಲ್ಲ ಅಂತ ಆ ಗರ್ಭಿಣಿ ಇರ್ತಕ್ಕಂಥ ಜಿಂಕಿಗೆ ಸಾಂತ್ವನ ಹೇಳಿ ಸ್ವತಃ ನೀಲಮಣಿ ರಾಜಾನ್ ದರ್ಬಾರ್ಗೆ ಹೋಯ್ತು. ಪ್ರಭು, ನನ್ನನ್ನು ನೀವು ಆಹಾರನ್ನಾಗಿ ಸ್ವೀಕಾರ ಮಾಡಿ ಅಂತ. ಅವಾಗ ರಾಜ ಕೇಳ್ತಾನೆ, ಏ ನೀಲಮಣಿ, ನಿನ್ನ ಕಳಪದ ಅಂದು ಯಾರಾದರೂ ಒಬ್ರು ಕಳಿಸ್ತಂತ ಹೇಳಿ ಲಾಸ್ಟ್ ನಿನ್ನ ಪಾಳೆ, ಮತ್ತು ಈಗ ಯಾಕೆ ಬಂದೀಯಾ? ಎಲ್ಲ ಮುಗಿದ್ರೇನು? ಇಲ್ಲ ಪ್ರಭು, ಇವತ್ತು ಯಾರ್ದು ಪಾಳೆ ಬಂದಿತ್ತು ಆ ಜಿಂಕೆ ತಾಯಿ ತುಂಬ ಗರ್ಭಿಣಿ. ಆ ಗರ್ಭದಾಗಿರ್ತಕ್ಕಂಥ ಜೀವದ ಭಾವ ನೋಡಿ, ಅದರ ವಿಚಾರ ಆಚಾರ್ಯರ ಭವಿಷ್ಯ ನೋಡಿ ನನ್ನ ಆತ್ಮ ಹೇಳ್ತು, ಈ ಪ್ರಪಂಚನ ನೋಡಲಾರ್ದಂಥ, ಇನ್ನೂ ಈ ಪ್ರಪಂಚನ ಕಾಣಲಾರ್ದಂಥ ಗರ್ಭದಲ್ಲಿರ್ತಕ್ಕಂಥ ಜೀವದ ಯಾವುದೋ ಅಪರಾಧ ಇರಲಾರ್ದ ಹತ್ಯೆ ಆಗಬಾರ್ದು. ಈ ಭಾವನೆ ಇಟ್ಕೊಂಡ ಅದಕ್ಕೆ ನಾ ಬದುಕಾಕ ಅವಕಾಶ ಕೊಟ್ಟ, ನಾನು ನಿಮ್ಮ ಶರಣಕ್ಕೆ ಬಂದೀನಿ, ನನ್ನ ಕೊಂದು ನನ್ನ ಮಾಂಸ ತಿಂದು ನಿಮ್ಮ ಹೊಟ್ಟಿ ತುಂಬಿಕೊಡ್ರಿ ಅಂತ ಯಾರು ಹೇಳಿದ್ರು? ನೀಲಮಣಿ ಅಂತಕ್ಕಂಥ ಜಿಂಕಿ ಹೇಳ್ತು. ಈ ಮಾತನ್ನು ಕೇಳಿ ರಾಜ ಸಿಂಹಾಸನ ಮ್ಯಾಗಿಂದ ಎದ್ದು ತಳಗೆ ಬಂದ. ಜಿಂಕಿ ನೆತ್ತಿ ಮೇಲೆ ಕೈ ಇಟ್ಟು ಹೊಟ್ಟಿ ಮ್ಯಾಗ ಮೈ ಮ್ಯಾಗ ಕೈ ಸವರಿದ. ಎಲ್ಲೋ ಜಿಂಕೆ, ಎಲ್ಲೋ ನೀಲಮಣಿ, ಒಂದು ಪ್ರಾಣಿಯಾಗಿ, ಒಂದು ಪಶುವಾಗಿ, ಇನ್ನೂ ಪ್ರಪಂಚ ನೋಡಲಾರ್ದಂಥ ಹೊಟ್ಟೆಗಿಂದ ಜೀವ ಉಳ್ಸಾಕ ನೀನು ಪ್ರಾಣ ಕೊಡಾಕ ನಿತ್ಯ ಅಂದ್ರೆ, ನಾ ಎಂಥ ಮೂರ್ಖ ರಾಜ, ನಿನ್ನಂಥ ಎಷ್ಟೋ ಪ್ರಾಣಿಗಳ ಬಲಿ ಕೊಟ್ಟು ಮಾಂಸ ತಿನ್ನಿ. ಹೇ ಪರಮಾತ್ಮ, ನೀ ನನ್ನ ಮೆಚ್ಚಂಗಿಲ್ಲ. ಕರೆ ದೇವ್ರು ಹೇಳ್ತಾನಂದ್ರ ನೀಲಮಣಿ ನಿನ್ನ ಒಳಗದಾನ, ನಿನಗೆ ಕಾಲು ಬೀಳ್ತಾನಂತ ರಾಜ ಆ ನೀಲಮಣಿ ಶರಣಾಗತಾದ. ಅವತ್ತಿನಿಂದ ಮಾಂಸಾಹಾರ ತ್ಯಾಗ ಮಾಡಿದ, ಜಿಂಕಿಗಳನ್ನು ಹತ್ಯೆ ಮಾಡೋದು ಬಂದ್ ಮಾಡಿದ.
ನೀಲಮಣಿ ಕಳಪದಾಗ ಹೋಗಿ ಸುದ್ದಿ ಹೇಳ್ತು. ಎಲ್ಲ ಜಿಂಕೆಗಳು ಆನಂದದಿಂದ ಕುಣಿದ ನೃತ್ಯ ಮಾಡಿ ಆನಂದ ತಗೊಳಕದ್ದು. ಇವತ್ತು ನಾವು ಸ್ವತಂತ್ರ ಅದೀವಿ, ಪರಮಾತ್ಮ ನಮ್ಮ ತ್ಯಾಗಕ್ಕೆ ಮೆಚ್ಚಿದ. ನೀಲಮಣಿ ನಿನ್ನಂಥ ನಾಯಕಿರುತ್ತಕ ನಮ್ಗೆ ಯಾರಿಗೂ ಭಯ ಇಲ್ಲ ಅಂತ ಎಲ್ಲನೂ ಜಿಂಕೆಗಳು ಆ ನೀಲಮಣಿ ತಗೊಂಡು ಆನಂದ ಉತ್ಸವ ಆಚರಣೆ ಮಾಡಿದ್ವಿ. ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ಚಿಂತನೆ ಮಾಡಿರಿ. ಯಾರ್ಯಾರು ಸಮೋಷರದಾಗ ಕೂತಾರಲ್ಲ, ಯಾರ್ಯಾರು ವಿಧಾನ ಮಾಡೀರಿ, ಯಾರ್ಯಾರು ಭಕ್ತಿ ಮಾಡತ್ತೇರಿ, ಯಾರ್ಯಾರು ದೇವಶಾಸ್ತ್ರ ಗುರುಗಳು ಲಿಂಕ್ ಜೋಡಿಸ್ಯಾರಿ, ಅವ್ರ ಮುಂದಿನ ಬೋದಾಗ ಸಮೋಷರದಾಗ ಕುಣಿದು ಕುಪ್ಪಳಿಸಿ ಭಗವಂತರ ಭಕ್ತಿ ಮಾಡಿ ಮುಕ್ತಿ ಮಾಡ್ದ ಹೋಗುವಂಥ ಮುಕ್ತ ಶ್ರೇಯ ನಿಮ್ಮ ಆತ್ಮ ಸಿಗ್ತದ. ಇದು ಸಂಸ್ಕಾರದಿಂದ ಆಗ್ತಕ್ಕಂಥ ಸೌಭಾಗ್ಯ, ಸಂಸ್ಕಾರದಿಂದ ಸಿಗ್ತಕ್ಕಂಥ ಭಾಗ್ಯ. ಆ ನೀಲಮಣಿ ಅಂತಕ್ಕಂಥ ತಿರ್ಯಂಚ ಪಶು ಜಿಂಕಿ ಜೀವ ಸತ್ತು ಸ್ವರ್ಗ ದೇವ ಹಿಡಿತು. ಅದ ಈ ಮನುಷ್ಯ ಬೌದ್ಧ ಜನ್ಮ ತಗೊಂಡ ಮಹಾನ್ ತಪಸ್ವಿ ಬೋಧಿ ಬುದ್ಧ ಗೌತಮ ಬುದ್ಧಾಗಿ ಜನ್ಮ ತಾಳಿ ಬೌದ್ಧ ಧರ್ಮದ ನಾಂದಿಗೆ ಕಾರಣ ಆಗ್ತಕ್ಕಂಥ ಯೋಗ್ಯತೆ ಪಡ್ಕೊಂಡ್ರು. ಸಂಸ್ಕಾರ ಬಹಳ ಮುಖ್ಯದ. ಅಹಿಂಸಾ ಸಂಯಮೋ ತಪೋ ತಮೋಹೋ ತಪ ಸಂಯಮ ಅಹಿಂಸ ನಮ್ಮ ಆತ್ಮನನ್ನು ಪವಿತ್ರ ಆತ್ಮನಾಗಿ ಮಾಡ್ತದ, ಪರಮಾತ್ಮನನ್ನಾಗಿ ಮಾಡ್ತದ. ಅದಕ್ಕೆ 8 ತಾಸಾದರೂ ಮನ್ಕೊಳಕ್ಕೆ ಪರ್ಮಿಷನ್. ಮಸ್ತ್ ಮಕ್ಕೋರಿ ಹೆಂಗೆ ಮಸ್ತ್ ಮಕ್ಕೋರಂದ್ರೆ 8 ತಾಸರೇ ನೀವು ವಿಚಾರ ಮಾಡಿರಿ. ಏನು ವಿಚಾರ ಮಾಡಿ ಅಂದ್ಕೊಂಡಾಗ ನಿದ್ದೆ ಹತ್ತು ತಕ ವಿಚಾರ ಮಾಡಿರಿ. ಭಗವಂತ ಎಚ್ಚರ ಆತಂದ್ರೆ ನಾಳೆ ಅನ್ನೋದು ನನ್ನ ಜೀವನದಾಗಿತ್ತಂದ್ರೆ ಎದ್ದು ನಿಮ್ಮ ದರ್ಶನ ಮಾಡೋ ಭಾಗ್ಯ ನನಗೆ ಸಿಗಲಿ. ಹೆಂಗಿದ್ರು ಮನ್ಕೋದ ಚಂದ ಮನ್ಕೋರ್ಲ, ಏನಾಗೋದೈತಿ ನಿಮ್ಮದು? ಎದ್ದು ನಂತರ ಹೋಗೋದಾಕತಿ ಬಿಡ್ತೈತೆ ನಂತರ ನೋಡುನು. ಎಟ್ಲೀಸ್ಟ್ ಮನ್ಕೊಳಾಗೆ ಭಗವಂತರ ನೆನೆಸಿ ಭಾವ ಮಾಡಿ, ಭಗವಂತ ಸೂರ್ಯೋದಯ ನೋಡ್ತೀನಿ ನನಗೆ ಗೊತ್ತಿಲ್ಲ, ನಾನು ಆಯು ಕರ್ಮ ಎಷ್ಟೈತೆ ನನಗೆ ಗೊತ್ತಿಲ್ಲ, ಒಂದು ವೇಳೆ ನಾ ಸೂರ್ಯೋದಯ ನೋಡು ಭಾಗ್ಯ ನನಗಿತ್ತರ ನಿಮ್ಮ ದರ್ಶನದ ಭಾಗ್ಯ ನನಗೆ ಸಿಗಲಿ ಅಂತಕ್ಕಂಥ ಭಾವನೆ ಮಾಡ್ರಿ. 4 ಪ್ರಕಾರ ಆಹಾರ ತ್ಯಾಗ ಮಾಡಿ ಸಂಕಲ್ಪ ಮಾಡಿ 9 ಕಾಯೋಸ್ತರ್ಗ ಮಾಡಿ ಮಕ್ಕೊಡ್ರಿ. ಒಂದು ವೇಳೆ ನಿದ್ಯಾಗ ಸಮಾಧಿ ಆದರೂ ಸಹಿತ ಸತ್ತು ಸ್ವರ್ಗದಾಗ ದೇವಾಗಿ ಜನ್ಮ ತಗೋತೀರಿ. ಯಾಕೆ ವ್ರತ ಸಹಿತ ಮರಣ ಆಗ್ತದ, ಸಂಕಲ್ಪ ಸಹಿತ ಮರಣ ಆಗ್ತದ. ಇದು ಮಂಗಲ ಮರಣಕ್ಕೆ ನಾಂದಿ ಆಗ್ತದ. ಇದು ನಮ್ಮ ವ್ಯಕ್ತಿತ್ವ. ಯಾವಾಗ ಎದ್ದ ನಂತರ ಚಿಂತನೆ ಮಾಡಿರಿ, ಪೂರ್ವ ಕಡೆ ಮುಖ ಮಾಡಿ ಕೂತ್ಕೊಡ್ರಿ, 9 ಸಲ ಕಾಯೋಸ್ತರ ಮಾಡಿರಿ, ಭಗವಂತನ ನಾಮಸ್ಮರಣ ಮಾಡಿರಿ. ಮನೆಯ ಭಗವಂತರದ್ದು ಗುರುಗೋದೊಂದು ಫೋಟೋ ಹಾಕಿ ಭಾವಚಿತ್ರ ಭಾವವಂದನ ಮಾಡಿ, ಹೇ ಗುರುದೇವ ಯಾವ ಹೌದಾ ಪುಣ್ಯ ಮಾಡಿನ ಗೊತ್ತಿಲ್ಲ, ಇವತ್ತು ಜೈನ ಧರ್ಮದ ನನ್ನ ಜನ್ಮ ಆಗ್ಯದ. ಆ ಧರ್ಮದ ಪಾಪ ಪುಣ್ಯ ಕರ್ಮ ಧರ್ಮ ಪರೋಪಕಾರ ಒಳ್ಳೆಯ ನೀತಿಗಳನ್ನು ಜಗತ್ತಿಗೆ ಆದರ್ಶಿರ್ತಕ್ಕಂಥ ಧರ್ಮದ ಅಂಥ ಧರ್ಮದ ಜನ್ಮ ತಗೊಂಡ ನನ್ನ ಜೀವನ ಸಾರ್ಥಕ ಆಗ್ಯದ. ಮುಂದಿನ ಭಾವ ನಂದು ದೇವಗತಿಯಾಗಿರಲಿ. ಅದರ ಮುಂದಿನ ಭಾವ ನಿಮ್ಮ ಸಮೋಷರಿಂದ ನನಗೂ ಒಂದು ಅವಕಾಶ ಸೌಭಾಗ್ಯ ಸಿಕ್ಕ ನನ್ನ ಆತ್ಮ ಪರಮಾತ್ಮ ಆಗ್ತಕ್ಕಂಥ ಭಾಗ್ಯ ಸಿಗಲಿ ಅಂತಕ್ಕಂಥ ಭಾವನಾ ವ್ಯಕ್ತ ಮಾಡ್ರೆ ನಿಮ್ಮ ಮನಿ ಆಗಿರಂಗಿಲ್ಲ, ಮಂದಿರ ಆಗ್ತದೆ. ಯಾವ ಮನಿ ಒಳಗೆ ಭಗವಂತರ ನಾಮಸ್ಮರಣೆ, ಭಗವಂತರ ಸ್ತುತಿ ಸ್ತೋತ್ರ, ಭಗವಂತರ ಆರಾಧನಾ, ಭಗವಂತರ ಜಯ ಜಯಕಾರ ಆಗ್ತದ, ಅದು ಮನಿ ಅಲ್ಲ ಮಂದಿರ ರೂಪ ತಾಳ್ತದ. ಯಾವಾಗ ನಿಮ್ಮ ಮನಿ ಮಂದಿರ ಆಗ್ತದ, ಮನೆಯಾಗಿದ್ದವರೆಲ್ಲರೂ ಆತ್ಮ ಪರಮಾತ್ಮ ಆಗ್ತೀರಿ. ಅದಕ್ಕೆ ನಮ್ಮ ಆಚಾರ್ಯ ಭಾಳ ಸುಂದರ ಪದಗಳನ್ನ ಪ್ರಯೋಗ ಮಾಡೋರು. ಭರ್ತೇಶ್ ವೈಭವದಾಗ ಹೇಳ್ತಾರು. ಭವನ ಯಾವುದೋ ಶತಕತ್ರಯಗಳನ್ನು ಬರೆದಾರು. ತನುವೆಂಬ ಮಂದಿರ, ಮನವೆಂಬ ಪೀಠ, ಆತ್ಮವೆಂಬ ಜಿನ ನೀನೆಂದು, ತನುಜಿನ ಗ್ರಹವೆಂದು, ಮನ ಸಿಂಹ ಪೀಠವೆಂದು, ಅನುಪಮ ಆತ್ಮನೆ ಜಿನ ನೀನೆಂದು, ನೆನಹವೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಪಾಗ ಜಿನನಾಥ ತೋರುವನು ನಿನ್ನೊಳಗೆ ಅಂತ ಹೇಳ್ಯಾರು. ಮರಾಠಿ ಭಾಷಾದೊಳಗೂ ನೀವು ಕಾಯಂ ಪೂಜಾ ಮಾಡ್ತೀರಿ. ತನುಜಿನ ಮಂದಿರ ಮಣಕಮಲಾಸನ, ತನುಜಿನ ಮಂದಿರ ಮಣಕಮಲಾಸನ, ತ್ಯಾವರಿ ಚಿನ್ಮಯ ತುಂಗ ಯಜಜಿನ ಪದಕಮಲಾ ನಿಸಂಗ ಯಜಜಿನ ಮದ ಪದಕಮಲಾ ನಿಸಂಗ. ಎಂಥ ಭಾವಾಷ್ಟಕ. ನಿಸ್ಸಂಗನಾಗಿ ನಿಮ್ಮ ಪಾದ ಮೂಲದ ಬಂದು ಕೂತ ಈ ಶರೀರ ಮಂದಿರ ಮಾಡ್ಕೊಂಡ, ಮನಸ್ಸ ಕಮಲ ಪೀಠ ಮಾಡಿ ನನ್ನ ಆತ್ಮನ ಜೀನ ಅಂತ ತಿಳ್ಕೊಂಡ ಸ್ಥಾಪನಾ ಮಾಡಿ ಆ ಆತ್ಮನ ಪೂಜಾ ಮಾಡ್ತೀನಿ ಅಂತ ಭಾವನಾದಿಂದ ನೀವು ಗೃಹಸ್ಥ ಇವತ್ತು ಪೂಜಾ ಮಾಡ್ರಂದ್ರ ನಾಳೆ ನಿಗ್ರಂಥ ಆಗ್ತೀರಿ. ನಿಗ್ರಂಥಾಗಿ ಪೂಜಾ ಮಾಡ್ರಂದ್ರ ಆಚಾರ್ಯ ಕುಂದ್ರಗಂತೆ ವಿದೇಶ ಕ್ಷೇತ್ರಕ್ಕೆ ಹೋಗಿ ಸಾಕ್ಷಾತ್ ತೀರ್ಥಂಕರ ಪ್ರತ್ಯಕ್ಷ ದರ್ಶನ ಭಾಗ್ಯ ತಗೋತೀರಿ.
ಅನಂತೆ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಎಂಥ ಪವಿತ್ರ ಸ್ಥಾನದಾಗ ಆಚಾರ್ಯ ಕುಂದ್ರು ನಾವು ನೋಡ್ತೀವಿ ಅಂದ್ರೆ ಅವ್ರು ಮಾಡ್ತಕ್ಕಂಥ ಭಾವಿಶುದ್ಧ ಭಕ್ತಿಯೇ ಇವತ್ತರ ಅವ್ರ ಭಕ್ತಿಗೆ ಕಾರಣ ಆಗ್ಯದ. ಹಂಗೆ ನೀವು ಹಿಂಗೆ ಭಕ್ತಿ ಮಾಡ್ರಿ, ಭಕ್ತಿ ಸೇ ಮುಕ್ತಿ ಮಿಲೆ, ಭಕ್ತಿ ಸುಖ ಕಿ ಖಾನ, ಭಕ್ತಿ ಕರ್ ಭಗವಾನ್ ಕಿ, ಭಕ್ತ ಬನೇ ಭಗವಾನ್. ಅನಾದಿ ಕಾಲದಿಂದ ಎಷ್ಟು ಭಗವಾನ್ ಆಗ್ಯಾರೋ ಅವರೆಲ್ಲ ಭಕ್ತ ಆಗ್ಯ ಭಗವಾನ್ ಆಗ್ಯಾರೋ. ನೀವು ಮುಂದಿನ ಬಹುದಾಗ ಭಗವಾನ್ ಆಗವ್ರದನಂತೆ ಇವತ್ತು ಭಕ್ತ ಆಗಿ ಬಂದರಿ. ಇವತ್ತಿನ ಭಕ್ತ ಭವಿಷ್ಯದಾಗಿನ ಭಗವಾನ್ ಇರ್ತಾನೋ. ಆ ನಿಮ್ಮೆಲ್ಲ ಭಗವಾನ್ರಿಗೆ ಅಡ್ವಾನ್ಸ್ ನಂದು ತ್ರಿಯೋಗ ಶುದ್ಧಿ ಪೂರ್ವಕ ಸಿದ್ಧಿಶಿಲಾದಾಗ ಪರಿಶುದ್ಧಾತ್ಮ ಪರ್ಯಾಯದಿಂದ ಭವಿಷ್ಯದಾಗ ಸಿದ್ಧಾತ್ಮ ಆಗ್ತಕ್ಕಂಥ ನಿಮ್ಮೆಲ್ಲ ಸಿದ್ಧ ಪರಮೇಷ್ಠಿ ಆತ್ಮರಿಗೆ ತ್ರಿವಾರ ನಮೋಸ್ತು ನಮೋಸ್ತು ನಮೋಸ್ತು. ನಾನು ನಿಮ್ಮೊಳಗೆ ಬಂದಲ್ಲಿ ಕೂಡಬೇಕು ಅಂತ ಭಾವಭಕ್ತಿ ಮಾಡಿರಿ. ನಿಮ್ಮ ಆತ್ಮನ ಪರಮ ಕಲ್ಯಾಣ ಆಗಲಿ. ಸಿದ್ಧ ಚಕ್ರ ಮಹಾಮಂಡಲ ಆರಾಧನಾ ಮಾಡಿ ನಿಮ್ಮ ಆತ್ಮ ಸ್ವತಃ ಸಿದ್ಧ ಚಕ್ರರಾಗಿ ಊರ್ಧ್ವಗಮನ ಮಾಡ್ತಕ್ಕಂಥ ಭಾಗ್ಯ ಸಿಗಲಿ. ಬಸ್ತವಾಡದವರು ನಿವೇದನೆ ಮಾಡ್ಕೊಂಡು ಬಂದರಿ ಮಹಾನ್ ಸಾಗರಿಗೆ ಏನಂತ, ಶಿಬಿರ ಮಾಧ್ಯಮದಿಂದ ನಮ್ಮದ, ನಮ್ಮ ಮಕ್ಕಳದ, ನಮ್ಮ ಪರಿವಾರದ, ನಮ್ಮ ಊರ್ದ ಕಲ್ಯಾಣ ಆಗಬೇಕು. ಯಾಕಂದ್ರೆ ನಾನಂ ನರಸಸಾರಂ ಜ್ಞಾನ ಸಂಪತ್ತಿ ಎಂದು ತುಡುಗಲ ಆಗಲಾರ್ದಂಥ ಸಂಪತ್ತಿ, ಸತ್ರು ಕೇವಲ ಜ್ಞಾನವರೆಗೆ ಬರುವಂಥ ಸಂಪತ್ತಿ ಯಾವುದರಿದ್ರ ಅದು ಜ್ಞಾನ ಸಂಪತ್ತಿ ಅದ. ಅದು ಶಿಬಿರ ಮಾಧ್ಯಮದಿಂದ ಪ್ರಾಪ್ತ ಆಗ್ತದ. ಅದು ಆಗಬೇಕು. ಪ್ರಥಮ ಶುರುವಾಯಿತು ಶಿಬಿರ ಅನ್ನೋ ಪರಂಪರಾನೇ ಇದ್ದಿದ್ದಿಲ್ಲ. 2006 ಒಳಗೆ ಕರ್ನಾಟಕ ಕೋತ್ರಿ ಕುಪ್ಪನಡಿ ಕೋತ್ರಿ ಒಳಗೆ ನಿರ್ಯಾಪಕ ಶ್ರಮಣ ನಿಯಮ ಸಾಗರ್ಜಿ, ಋಷಭ್ ಸಾಗರ್ಜಿ, ಉತ್ತಮ್ ಸಾಗರ್ಜಿ, ನೇಮಿ ಸಾಗರ್ಜಿ, ಮಾವ ಬಿದ್ನಿ 5 ಮಂದಿ ಪಂಚ ಪಾಂಡವರು ಕೂಡಿ ಫಸ್ಟ್ ಶಿಬಿರ ಶುರು ಆಯ್ತು. ಇವತ್ತು ಅಖಂಡ ಕರ್ನಾಟಕ ಪ್ರತಿ ವರ್ಷ ಶಿಬಿರಗಳು ನಡೆಯುತ್ತವೆ. ಧರ್ಮ ಕ್ರಾಂತಿ ನಡೆದ. ಹಂಗೆ ಸಂಸ್ಕಾರ ಆಗಲಿ, ಪಾಠ ಮಾಧ್ಯಮದಿಂದ ಮಕ್ಕಳಿಗೆ ಸಂಸ್ಕಾರ ಸಿಗಲಿ, ಎಲ್ಲ ಜೀವಿಗಳು ಧರ್ಮ ಮಾರ್ಗದ ನಡೀಲಿ. ಇವತ್ತು ನಮಗೆ ಖುಷಿ. ರಬಕವಿ ಇರಲಿ, ತೇರ್ದಾಳಿ ಇರಲಿ, ಈ ಕಡೆ ಹನಗಂಡಿ ಇರಲಿ, ತಮದಡ್ಡಿ ಇರಲಿ, ಎಲ್ಲಿ ಹೋಗ್ತೀರಿ ಹೋಗ್ರಿ, ಎಲ್ಲ ಊರಾಗ ಜೈನರ ಹೆಸರು ತಲೆ ಎತ್ತಿ ನಿಂತಾವು ಧರ್ಮದಿಂದ ಕಾರಣ ಅಂತ. ಅವ್ರು ಮಾಡಿದ ಧರ್ಮ, ಅವ್ರು ಮಾಡಿದ ಪುಣ್ಯ, ಅವ್ರು ಮಾಡಿದ ಸೇವಾ ಇವತ್ತು ಅವ್ರನ್ನ ಸಾವ್ಕಾರ ಹೆಸರಂತ ಬಾಯಾಗ ಎಲ್ಲರೂ ಬಾಯಾಗ ಉಳ್ಕೊಂಡಾರ. 4 ದಿಕ್ಕಿನಾಗ ಜೈನರ ಹೆಸರು ಎದ್ದು ಕಾಣ್ತಾವಂದ್ರೆ ಇಲ್ಲಿರ್ತಕ್ಕಂಥ ಧರ್ಮದ ಬೇರ, ಧರ್ಮದ ಸಂಸ್ಕಾರ. ಆ ಮಾಬಲ್ ಮಹಾರಾಜ್ ಇರ್ಬೋದು, ಪಾಯ ಸಾಗರ್ ಇರ್ಬೋದು, ನಮ್ಮ ಸುಬಲ್ ಸಾಗರ್ ಇರ್ಬೋದು, ಆಚಾರ್ಯ ಬಾಹುಬಲಿ ಸಾಗರ್ ಇರ್ಬೋದು, ಅನೇಕ ಸಾಧು ಸಂತರ ಈ ಧರ್ತಿ ಮೇಲೆಲ್ಲ ವಿಹಾರ ಮಾಡಿ 772 ಮುನಿಗೋ ಸಹಿತ ಆಚಾರ್ಯ ಭದ್ರಭೋ ತಪ ಮಾಡಿ ಈ ಭೂಮಿಯನ್ನು ಪವಿತ್ರ ಪಾವನ ಮಾಡ್ಯಾರ. ಸೂರ್ಯ ಚಂದ್ರ ಇರ್ತಕ್ಕ ಭದ್ರಿ ಹೆಸರಲ್ಲೇ ಭಕ್ತರ ಹೆಸರಲ್ಲೇ ಇಲ್ಲಿ ಧರ್ಮ ಜಯವಂತಾಗಿ ಉಳಿತದ ಅಂತ ಜಯವಂತ ಆಗ್ಲಂತ ಯೋಗ್ಯತಾ ಇಟ್ಕೊಂಡ ಜಯವಲೋ ಪ್ರಭಾವನ ಅಂಗಕಿ.